ದೇಶದ ಖಾಸಗಿ ವಲಯದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂದರೆ ಟೊಯೋಟಾ ಕಿರ್ಲೋಸ್ಕರ್ ಕಾರ್ಮಿಕ ಸಂಘಟನೆ. ಈಗ ಜನವರಿಯಲ್ಲಿ ಈ ಸಂಘಟನೆಯ ಚುನಾವಣೆ ನಡೀತಾ ಇದೆ. ಕಾರ್ಮಿಕರ ಬೇಡಿಕೆಗಳೇನು, ಚುನಾವಣಾ ಕಣದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳು ಯಾವೆಲ್ಲ ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಈ ಬಗ್ಗೆ ಮಾತಾಡೋದಕ್ಕೆ ಹಾಲಿ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಾಗಿರ್ತಕ್ಕಂತಹ ಪ್ರಕಾಶ್ ಗೋಡಿ ಅವರು ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಚಕ್ಕೇರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಟೊಯೋಟಾ ಕಿರ್ಲೋಸ್ಕರ್ ಚುನಾವಣೆ ಇದೊಂಥರ MLA MP ಚುನಾವಣೆಗಳು ನಡೆದ ಹಾಗೆ, ಯಾಕೆಂದರೆ ದೇಶದ ಅತಿ ದೊಡ್ಡ ಸಂಘಟನೆ ನಿಮ್ಮದು. ಈ ಚುನಾವಣೆ ಯಾವ ರೀತಿ ನಡೀತಾ ಇದೆ? ನೀವು ಹೇಳ್ದಾಗೆ ಇದು ನಮ್ಮದು ಪ್ರೈವೇಟ್ ಸೆಕ್ಟ್ರಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಜನರಿರುವಂಥ ಸದಸ್ಯರಿರುವಂಥ ಒಂದು ದೊಡ್ಡ ಸಂಘಟನೆ. ಈ ಸಂಘಟನೆಗೂ ಒಂದು 25 ವರ್ಷ ತುಂಬುತ್ತಾ ಇದೆ. 2026ಕ್ಕೆ 25 ವರ್ಷ ತುಂಬುತ್ತಾ ಇದೆ. ಭಾಳ ದೊಡ್ಡದು. ಜೊತೆಗೆ ನಮ್ಮ ಗ್ರೂಪ್ ಆಫ್ ಕಂಪನೀಸಲ್ಲಿ ಒಂದು 12-15 ಕಂಪನೀಸು ಟೊಯೋಟಾ ಸಪೋರ್ಟಿವ್ ಆಗಿ ಕೆಲಸ ಮಾಡೋಂಥ ಎಲ್ಲ ಗ್ರೂಪ್ ಕಂಪನೀಸ್ಗೂ ನಮ್ಮದೊಂದು ರೀತಿ ದೊಡ್ಡಣ್ಣನ ಸ್ಥಾನದಲ್ಲಿರುವಂಥ ಒಂದು ಸಂಘಟನೆ. ಸೊ ಹಾಗಾಗಿ ಈಗ ಬಿಡದಿ ಏರಿಯಾ ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ಕರ್ನಾಟಕದಲ್ಲಿರ್ಬೋದು ಹೆಸರುವಾಸಿ ಆಗಿರುವಂಥ ಒಂದು ಸಂಘ. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ ಅಥವಾ ನಮ್ಮ ಸದಸ್ಯರಿಗೆ, ಯಾರು ಲೀಡರ್ ಆಗಬೇಕು, ಇಲ್ಲಿ ಯಾವ ರೀತಿ ಆಯ್ಕೆ ಮಾಡಬೇಕು, ಇದೆಲ್ಲ ಉತ್ಸಾಹ ಇರುತ್ತೆ ಜನರುಗಳಿಗೆ. ಅದು ಭಾಗವಹಿಸೋಕ್ಕೆ ಎಲ್ಲ ಹೆಚ್ಚಾಗಿರೋದ್ರಿಂದ ಹಾಗಾಗಿ ಇದೊಂದು ರೀತಿಯಲ್ಲಿ ಎಲ್ಲರ ಜನರ ಗಮನ ಸೆಳೆಯುವಂಥ ಒಂದು ಚುನಾವಣೆ ಅಂತ ನಾವು ಈಗ ಗೆಲ್ಲೋ ನೆಚ್ಚಿನ ತಂಡಗಳಲ್ಲಿ ತೆಂಗಿನ ಮರದ ತಂಡ ಕೂಡ ಹೌದು. ಆದರೆ ತೆಂಗಿನ ಮರದ ತಂಡದ ಮೇಲೆ ಒಂದು ಗುರುತರವಾದಂಥ ಆಪಾದನೆ ಇದೆ. ಇವರೇನಾದ್ರು ಅಧಿಕಾರಕ್ಕೆ ಬಂದುಬಿಟ್ರೆ ಈ ಪ್ಲ್ಯಾಂಟಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಅಂತ ಹೇಳಿ. ಹೌದು, ಈ ಆರೋಪ ಇರೋದು ನಿಜ. ಆದರೆ ನಾನು ಈ ಮೂಲಕ ನಮ್ಮ ಜನರಿಗೆ, ನಮ್ಮ ಸದಸ್ಯರಿಗೆ ಅಥವಾ ಇದ್ರ ಬಗ್ಗೆ ಬೇರೆ ಕಾರ್ಮಿಕರಿಗೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ನಮ್ಮದು ಈ ಏನು ಹೋರಾಟ ನಡೆಯುತ್ತೆ ಅನ್ನೋ ಒಂದು ಆರೋಪ ಇದೆ, ಅಥವಾ ಪ್ರತಿಭಟನೆ ಆಗುತ್ತೆ ಅನ್ನೋದಿದೆ, ಇದು ಕಾರ್ಮಿಕರ ಹಿತಕ್ಕೋಸ್ಕರ ನಾವು ಮಾಡಿರೋವಂಥದ್ದು ನಿಜ. ನಮ್ಮದು ಜಪಾನ್ ಸಿಸ್ಟಮ್ ಅಂದರೆ ಒಂದು ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದನ್ನು ಚಾಚು ತಪ್ಪದೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಒಂದು ಇರಾದೆ ಅವ್ರಿಗಿದೆ. ಸೊ ಅಲ್ಲಿ ಒಂದಷ್ಟು ನಾವು ಕಾರ್ಮಿಕರ ಹಕ್ಕುಗಳನ್ನ ಅಥವಾ ನಮ್ಮ ಕೆಲಸದ ಪರಿಸ್ಥಿತಿ ಸುಧಾರಣೆಯನ್ನು ಕೇಳಿದಾಗ ಅವ್ರು ಅದಕ್ಕೆ ರೆಡಿ ಇರಲ್ಲ. ಸೊ ಹಾಗಾಗಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಬಯಸ್ತಾರೆ. ಜೊತೆಗೆ ನಮ್ಮ ಮೇಲೆ ಯಾಕೆ ರೀತಿ ಇದೆ ಅಂದರೆ, ನಾವು 2012ರಲ್ಲಿ ಕೂಡ ನಾನು ಅಧ್ಯಕ್ಷ ಆಗಿದೆ. ನಮ್ಮ ತಂಡ ಗೆದ್ದ ನಂತರ ಇಡೀ ಟೊಯೋಟಾ ಗ್ರೂಪ್ ಆಫ್ ಕಂಪನೀಸ್ನ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲರನ್ನೂ ಒಟ್ಟು ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ನಾವು ಸಫಲ ಕೂಡ ಆದ್ವಿ. ಎಲ್ಲ ಗ್ರೂಪ್ ಆಫ್ ಕಂಪನೀಸ್ ಸೇರಿಸಿ ಒಂದು ಒನ್ ಡೇ ಸ್ಟ್ರೈಕ್ ಕೂಡ ಮಾಡಿದ್ವಿ. ಸೊ ಇಡೀ ಬೆಂಗಳೂರಿಗೆ ನಮ್ಮದೊಂದು ದೊಡ್ಡ ಸಂಘಟನೆಯಾಗಿ ಅವತ್ತಿಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡಿದಾಗ ಸುಮಾರು ಒಂದು 6,000 ಜನರನ್ನ ಸೇರಿಸಿದ್ವಿ ಕಾರ್ಮಿಕರ ಹಕ್ಕುಗೋಸ್ಕರ. ಅನಿವಾರ್ಯ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧ ಮಾಡಿದಾಗ ಅದನ್ನು ಹೋರಾಟದ ರೂಪಕ್ಕೆ ಅಥವಾ ಲಾಕೌಟ್ ಡಿಕ್ಲೇರ್ ಮಾಡ್ತಾರೆ, ನಮ್ಮನ್ನು ಹೊರಗಾಕ್ತಾರೆ. ಹೊರಗಾಕಿದ ನಂತರ ಅದನ್ನು ನಮ್ಮ ಮೇಲೆ ಇವರು ಹೋರಾಟ ಮಾಡ್ತಾರೆ, ಇವ್ರು ಗೆದ್ರೆ ಇದೇ ರೀತಿ ಆಗುತ್ತೆ ಅನ್ನೋವಂಥದ್ದು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ. ಮುಂದುವರೆದು ಬೇರೆ ಈಗ ನಮ್ಮಲ್ಲಿ ಈ ಕೆಲವು ವ್ಯಕ್ತಿಗಳು ಲೀಡರ್ಶಿಪ್ಪಲ್ಲಿ ಮಾಡ್ತೀನಿ ಅಂತ ಇರೋರು ಮ್ಯಾನೇಜ್ಮೆಂಟ್ ಪರವಾಗಿ ನಿಲ್ತಾರೆ. ಆ ಹೋರಾಟನ ಇವರು ಹಾಳು ಮಾಡ್ತಾರೆ. ಆ ಹೋರಾಟ ಹಾಳಾದ್ಮೇಲೆ ಅದರದ್ದು ಏನಿತ್ತು, ಹೋರಾಟ ಮಾಡಿದ್ರಿಂದ ಏನು ಫಲ ಸಿಗಲಿಲ್ಲ ಅಥವಾ ನೆಗೆಟಿವ್ ಆಯಿತು ಅನ್ನೋದನ್ನ ಅದನ್ನು ನಮ್ಮ ತಲೆಗೆ ಕಟ್ತಾರೆ. ಮುಂದುವರೆದು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳ್ಬೋದು, ಹಣಕಾಸಿನ ವಿಚಾರನ ಮಧ್ಯ ತರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗಳನ್ನ ಅಥವಾ ಒಂದು ತಂಡನ ಖಳನಾಯಕರ ರೀತಿ ಬಿಂಬಿಸೋಕ್ಕೆ ಹಣಕಾಸು ಖರ್ಚಾಯಿತು, ಯೂನಿಯನ್ ಫಂಡ್ ಹಾಳಾಯಿತು ಅಂತೆಲ್ಲ ನಿರಂತರವಾಗಿ ನಡೀತಾನೆ ಇದೆ. ಈಗಲೂ ಕೂಡ ಚರ್ಚೆಲಿದೆ. ಕಳೆದ ಬಾರಿ ನಾವು ಹೋರಾಟದ ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ಕೋಟಿಗಟ್ಟಲೆ ಹಣ ಮಿಸ್ಯೂಸ್ ಆಗಿದೆ ಅನ್ನೋಂಥ ಆರೋಪ ಮಾಡ್ತಿದ್ದಾರೆ. ಅದು ರಾಜಕೀಯ ಆರೋಪ. ಯಾಕಂದರೆ ಅವರು ಅದನ್ನು 3 ವರ್ಷದ ಹಿಂದೆನೂ ಕೂಡ ನಮ್ಮ ಮೇಲೆ ಹೇಳಿದ್ರು, ನಮ್ಮ ವಿರೋಧಿ ತಂಡ ಸ್ಪರ್ಧಿ ಮಾಡಿದ್ದಂಥವ್ರು ಹೇಳಿದ್ರು. 3 ವರ್ಷದಿಂದ ಅವರೇ ಗೆದ್ದು ಲೀಡರ್ಶಿಪ್ಪಲ್ಲಿ ಇದ್ದಾರೆ. ಯಾವುದೇ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿಲ್ಲ ಅಥವಾ ಸರಿ ಮಾಡೋಕ್ಕೆ ನಾವು 3-4 ಬಾರಿ ಅವ್ರನ್ನ ಅಪ್ರೋಚ್ ಮಾಡಿದ್ರು, ಅದನ್ನು ಲೆಕ್ಕ ಆಡಿಟ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ರು, ಅವರು ಅದಕ್ಕೆ ಅಂದರೆ ಸ್ಪಂದನೆ ಮಾಡಲಿಲ್ಲ. ಈಗ ಎಲೆಕ್ಷನ್ ಟೈಮಲ್ಲಿ ಮತ್ತೆ ಬಂದು ಅದನ್ನು ಮುಂಚೂಣಿಗೆ ತರ್ತಾರೆ. ಎಲ್ಲಿ ತನಕ ಇದು ಜೀವಂತವಾಗಿರುತ್ತೆ ಈ ವಿಷಯ, ಅಲ್ಲಿ ತನಕ ರಾಜಕೀಯವಾಗಿ ಉಪಯೋಗ ಆಗುತ್ತೆ. ಅದೊಂದು ಉದ್ದೇಶದಿಂದ ಇದನ್ನು ಮಾಡ್ತಾರೆ. ಸೊ ನಾನು ಒಟ್ಟಾರೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಯಾವುದು ನಾವು ಮಾಡೋದಲ್ಲ, ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಆಡಳಿತ ವರ್ಗದವರು. ವ್ಯವಸ್ಥಿತವಾಗಿ ತಂತ್ರಗಾರಿಕೆಯಲ್ಲಿ ಒಂದು ಪರಿಸ್ಥಿತಿನ ತರ್ತಾರೆ. ನಾವು ಅದನ್ನು ವಿರೋಧಿಸಿದಾಗ ಹೋರಾಟ ಅಂತಾರೆ, ಹೋರಾಟ ಮಾಡೋದ್ರಿಂದ ಏನು ಸಿಗಲ್ಲ ಅಂತಾರೆ, ಜನಗಳಿಗೆ ನಷ್ಟ ಅಂತಾರೆ. ಮಾಡಿ ಯಾವುದೋ ಒಂದು ಇನ್ನೊಂದು ಅವ್ರಿಗೆ ಬೇಕಾದ ತಂಡನ ಗೆಲ್ಲಿಸ್ಕೊಂಡು ಅವ್ರ ಮೂಲಕ ಅವ್ರು ಎಲ್ಲ ಇದನ್ನು ಕೆಲಸ ಅವ್ರು ಏನು ಜನಗಳಿಗೆ ಒತ್ತಡ ಹಾಕಬೇಕು ಅಥವಾ ವಿಪರೀತ ಕೆಲಸ ತೆಗಿಬೇಕು, ಎಲ್ಲ ಇದನ್ನು ಆಸೆಗಳನ್ನ ಈಡೇರಿಸ್ಕೋತಾರೆ. ಇದು ನಡೀತಾ ಬಂದಿರುವಂಥದ್ದು. ಈಗ ಮ್ಯಾನೇಜ್ಮೆಂಟ್ ಒಂದು ಅಂಶನ ಹೇಳ್ತಾ ಇದೆ, ಈ ಕೆಲವು ವರ್ಷಗಳಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಎಕ್ಸ್ಪೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ಸರಿ ನೀವು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಕೂಡ ಇದ್ದೀರಾ ಪ್ರಕಾಶ್ ಗುಡಿ ಅವರು. ನೀವೇನು ಹೇಳ್ತೀರಾ ಮ್ಯಾನೇಜ್ಮೆಂಟ್ ಹೇಳ್ತಾ ಇರ್ತಕ್ಕಂತಹ ವಿಷಯದ ಬಗ್ಗೆ?
ಅದೇ ಪ್ರೊಡಕ್ಷನ್ನ ಅವರು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇವತ್ತು ಪ್ರೊಡಕ್ಷನ್ನು ಆರ್ಡ್ರು ತುಂಬ ಐತೆ ಅಂದ್ಕೊಂಡು ಪ್ರಯತ್ನ ಪಡ್ತಾವ್ರೆ. ಅದನ್ನು ಸೇಲ್ಸ್ಗೆ ಆ ರೀತಿಲಿ ಅವರು ಪ್ರಯತ್ನ ಮಾಡ್ತಾವ್ರೆ. ಅದೇ ಪ್ರೊಡಕ್ಷನ್ ಮಾಡೋ ಅಂಥ ಎಂಪ್ಲಾಯ್ಮೆಂಟು ಏನು ನಾವು ಕಾರ್ಮಿಕರಿದ್ದೀವಿ ಅದು ತುಂಬ ಕಷ್ಟ ಆಗ್ತಾಯಿದೆ. ಇವತ್ತೇನ ಏಕಾಏಕಿ ಅಂದರೆ ಒಂದು 200 ಜನ ಇವತ್ತು ಕೆಲಸ ಮಾಡೋ ಜಾಗದಲ್ಲಿ ಏಕಾಏಕಿ 50 ಜನ ರಿಡ್ಯೂಸ್ ಮಾಡಿಬಿಟ್ಟು 150 ಜನದ ಕೈಲಿ ಕೆಲಸ ಮಾಡೋದು ಆ ಥರ ಲೆಕ್ಕದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾವ್ರೆ. ಪ್ರೊಡಕ್ಷನ್ನ ಹೆಂಗೆ ಟಾರ್ಗೆಟ್ ಮಾಡ್ತಾವ್ರೆ ಅಂದರೆ ಇವತ್ತು ಟೋಟಲ್ಲು 190 ವೆಹಿಕಲ್ನ ಹೊಡಿತಾ ಇದ್ದು ಏಕಾಏಕಿ ಒಂದೇ ತಿಂಗಳಲ್ಲಿ ಪ್ಲ್ಯಾನ್ನ ಮಾಡ್ತಾರೆ. ಅವರು SOS ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಒಂದೇ ಸತಿ 210 ಗಾಡಿ ಲೆಕ್ಕಕ್ಕೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಮಗೆ ಬರ್ಡನ್ ಏನಾಗುತ್ತೆ ಎಂಪ್ಲಾಯ್ಮೆಂಟ್ಗೆ, ಅಂದರೆ ಫುಲ್ಲು 8 ಅವರ್ಸು ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒತ್ತುವರಿ ಪ್ರಾಬ್ಲಮ್ಮು, ಅಂದರೆ ವೆರಿಕೋಸು, ಸೊಂಟದ ಪ್ರಾಬ್ಲಮ್ಮು. ಹಿಂದೆ ಏನಾಗ್ತಾಯಿತ್ತು, ನಾವು 4000ಕ್ಕೆ ಹೆಚ್ಚು ಪಟ್ಟು ಜನ ಇದ್ದು ಏನಾಯಿತು VSS ಅಂತ ಒಂದು ಅಮೌಂಟನ್ನು ಅನೌನ್ಸ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಮಾಡಬೇಕು, ಇಲ್ಲಾಂದರೆ ಹೋಗಬೇಕು ಅನ್ನೋ ಲೆಕ್ಕದಲ್ಲಿ ಅವರು ದೃಷ್ಟಿನ ಹರಿಸ್ತಾ ಹೋದರು. ಇದರಿಂದ ಏನಾಗ್ತಾ ಇದೆ, ಟೋಟಲ್ ನಮ್ಮ ಎಂಪ್ಲಾಯ್ಮೆಂಟಲ್ಲಿ ಉಳ್ಕೊಳ್ಳಲ್ಲ. ಅಂದರೆ ನಮ್ದು ಏನು ಸರ್ವಿಸ್ 58 ವರ್ಷ ಅಂತ ಅಂದ್ಕೊಳ್ತೀವಲ್ಲ ಅದನ್ನು ಅಚೀವ್ ಮಾಡೋಕ್ಕಾಗ್ತಲ್ಲ. ಅದು ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮದು ಏನು ಫ್ಯಾಮಿಲಿಗಳನ್ನ ರೀಚ್ ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲ ಅಂದರೆ 30-35 ವರ್ಷಕ್ಕೆ ಬಂದಿದ್ವಿ. ಯಾಕಂದ್ರೆ ನಾನು 25 ವರ್ಷ ಸೇರಿಕೊಂಡಿದ್ದು. ಇವತ್ತು ನಮ್ಮ ಸರ್ವಿಸ್ ಇನ್ನು 58 ವರ್ಷಕ್ಕೆ ರೀಚ್ ಆಗಬೇಕು ಅಂದರೆ ಯಾರೂ ಅದನ್ನು ಕಾಂಪೌಂಡ್ ಥರ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ನಮ್ಮ ತಂಡದ್ದು ಇದೇನು ಉದ್ದೇಶ ಅಂತಂದರೆ ಎಲ್ಲರೂ 58 ವರ್ಷ ಸರ್ವಿಸ್ ಮಾಡಬೇಕು. ಈ ಎಂಪ್ಲಾಯ್ಮೆಂಟ್ ಈ ಕೆಲಸ ಏನೈತಲ್ಲ ಅಂದರೆ ಎಲ್ಲ ಹಿಂದಿಂದ ನಮಗೆ ಲೀಗಲ್ ಒಂದಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಒಂದು 40 ವರ್ಷದ ವ್ಯಕ್ತಿ ಏನು ಕೆಲಸ ಮಾಡ್ತಾರಲ್ಲ ಅದನ್ನು ಒಂದು ಸೆಟ್ರೈಟ್ ಮಾಡ್ಕೊಂಡು ಎಲ್ಲರೂ ಮಾಡಂಗಿರಬೇಕು ಅಂತ. ಇದು ಏನಾಗುತ್ತೆ, ಜಪಾನ್ ಮಾಡಲ್ಲ ಅಂದ್ಕೊಂಡು TPS ಅಂತ ಒಂದು ಸಿಸ್ಟಮ್ ತಂದುಬಿಟ್ಟು ಅವರು ಬಲವಾಗಿ ಇರ್ತಾರೆ, ಇದು ಮಾಡಲೇಬೇಕು ಅಂತ. ಯಾರು ಮಾಡಲ್ಲ ಅವ್ರನ್ನ ಕೂತ್ಕೋಬೇಕು ಅಂತ ಹೇಳ್ತಾರೆ. ಈಗ ಪ್ರೆಸೆಂಟ್ ಏನೈತೆ ಒಂದು ಟೀಮು ದೀಪಕ್ ಅಂಡ್ ಟೀಮ್ ಅಂತ, ಅವ್ರ ಜೊತೆಗೆ ಅವ್ರ ಕೋಆರ್ಡಿನೇಟ್ರ್ ಯಾರು ECMers ಅಂತ ಶಾಪ್ ಫ್ಲೋರಲ್ಲಿದ್ದಾರೆ. ನೀವು ಕೆಲಸ ಮಾಡಬೇಕಪ್ಪ, ಮಾಡಿಲ್ಲ ಅಂದರೆ ಆಗಲ್ಲ, ಇಲ್ಲಾಂದರೆ ಅವಕಾಶನೇ ಇಲ್ಲ, ಒಂದು ಸ್ಕೀಮ್ ಐತೆ, ಇಲ್ಲ ಕೂತ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ನೇರವಾಗೇ ಫುಲ್ಲು ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಬಲವಾಗಿ ನಾವು ಕೇಳ್ಕೊಳ್ತಾ ಇರೋದು, ಈ ಪ್ರಸನ್ನ ಚಕ್ಕರೆ ಗುಡಿ ಏನು ತಂಡ ಐತೆ ಯಾವಾಗಲೂ ಹಿಂದೆ ಯಾವುದೇ 2 ಸೀನಿಯರೇ ಗೆಲ್ಸಿದಾಗ್ಲೂ ಎಂಪ್ಲಾಯೀಸ್ ಪರವಾಗಿ ನಿಂತ್ಕೊಂಡಿದ್ದೀವಿ. ಹಿಂದೆ ನಾವು ಸರ್ವಿಸ್ಗಳು ನೋಡೋಕೆ ಹೋದರೆ 20 ವರ್ಷ ನಾವು ಕಂಪ್ಲೀಟ್ ಏನು, ಈಗ ನಾನು 25ನೇ ವರ್ಷ, 20 ವರ್ಷ ಹಿಂದೆ ಹಿಂಗಿರಲಿಲ್ಲ. ಈ ಕೋವಿಡ್ ಆದಮೇಲೆ ಜಪಾನ್ನೇ ತಂದು ಇಲ್ಲಿ ಏರೋಕ್ಕೆ ನೋಡ್ತಾ ಇದ್ದಾರೆ, ಆ ವರ್ಕ್ನ ಏರೋಕ್ಕೆ ನೋಡ್ತಾ ಇದ್ದಾರೆ. ಅದು ಕಷ್ಟ ಆಗ್ತಾಯಿದೆ. ಅದ್ರ ವಿರುದ್ಧನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಆ ಪ್ರಶ್ನೆ ಮಾಡೋರು ನಾವು ತಂಡ ಸರಿ ಇಲ್ಲ ಅನ್ನೋದು, ಜೊತೆಗೆ ಅವರಿಬ್ಬರು ಕೋಯಿಲೇಷನ್ ಆಗಿಬಿಟ್ಟು ಈಗ ಏನು ವರ್ಕ್ ಅಂತ ಹೇಳಿದ್ರಲ್ಲ 190ರಿಂದ 210 ಪರ್ ಡೇ ವಿತೌಟ್ ಮ್ಯಾನ್ ಪವರ್, ಏನೂ ಕೊಡಲ್ಲ, ಮ್ಯಾನ್ ಪವರೇ ಇರಲ್ಲ, ಆ ಥರ ತೊಗೊಂಡೋಗ್ತಾವ್ರೆ. ಸೇಲ್ಸಲ್ಲಿ ಅವ್ರಿಗೇನು ಬೇಕೋ ಅದನ್ನು ಅಚೀವ್ ಮಾಡ್ಕೊಳ್ಳೋಕ್ಕೋಸ್ಕರ ಇವರಿಬ್ಬರು ಸೇರಿಕೊಂಡು ನಡೆಸ್ಕೊಳ್ತಾ ಇರೋದು. ಇದರಿಂದ ನಮಗೇನಾಗ್ತಾ ಇದೆ, ಆರೋಗ್ಯ ಸಮಸ್ಯೆ ತುಂಬ ವ್ಯತಿರಿಕ್ತ ಪರಿಣಾಮ ಆಗಿ ಕೊನೆಗೆ ತೊಂದರೆ ಆಗಿ, ಅಂದರೆ ತುಂಬ ಜನಕ್ಕೆ ನಮ್ಮದು ರಿಪೋರ್ಟೇ ಇದೆ, ಒಂದು 900ಕ್ಕೂ ಹೆಚ್ಚು ಜನಕ್ಕೆ ವೆರಿಕೋಸು, 1000ಕ್ಕೂ ಹೆಚ್ಚು ಜನ L4 L5 ಡಿಸ್ಕ್ ಪ್ರಾಬ್ಲಮ್ ಅನ್ನೋ ಲೆಕ್ಕದಲ್ಲಿ ನಮ್ಮ ಎಂಪ್ಲಾಯೀಸ್ ಲೆವೆಲಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಈ ತಂಡ ಏನಂದರೆ ಎಂಪ್ಲಾಯೀಸ್ ಪರವಾಗಿ ನಿಂತ್ಕೊಳ್ಳೋ ತಂಡ. ನಾವು ಇದಕ್ಕೆ ಹಿಂದೆ ಅಂದರೆ ನಮ್ಮದು ಲೀಡರ್ಶಿಪ್, ನಾನು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೆ, ಕ್ಯಾಂಟೀನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ 2 ಟರ್ಮು. ಆ ಟರ್ಮ್ಗಳೆಲ್ಲ ನಾವು ನೋಡ್ಕೊಂಬಂದರೆ ನಾವು ಒಂದು ಕಮಿಟಿ ಮಾಡ್ತಾಯಿದ್ದೋ, ವರ್ಕ್ ಲೋಡ್ಗೆ ಕಮಿಟಿ, ಅದಕ್ಕೆ ECMers ಇರ್ತಾಯಿದ್ರು, ನಮ್ಗೆ ಅದೇ ಶಾಪಲ್ಲಿ OBಗಳು ಇರ್ತಾಯಿದ್ರು. ಅದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಒಂದೊಂದು ಸೆಕೆಂಡ್ಸ್ ಲೆಕ್ಕಕ್ಕೂ ಏನಾರು ವೇರಿಯೇಷನ್ ಬೇಕು. ಹಿಂದೆ ಏನು ಸೆಕೆಂಡ್ ಸೆಟಪ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಸೆಟಪ್ ಆಗಬೇಕು ಅಂದರೆ ನಮ್ಗಳ ಜೊತೆ ಡಿಸ್ಕಷನ್ ಮಾಡೋಕ್ಕೆ ಒಂದು ತಂಡ ಇರ್ತಾಯಿತ್ತು. ಈಗ ಯಾವುದೂ ಇಲ್ಲ. ಅವ್ರು ಏಕಾಏಕಿ 40 ಸೆಕೆಂಡ್ ವರ್ಕ್ನ ಅಡಿಷನ್ ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ಒಪ್ಕೊಳ್ಳೋಕ್ತಾಯಿದೆ. ಹಂಗಾಗಿ ದೀಪಕ್ಕು ತಂಡ ಮ್ಯಾನೇಜ್ಮೆಂಟ್ಗೆ ನೆಚ್ಚಿನ ತಂಡ ಆಗೋಗೈತೆ. ನಮಗೆ ಎಂಪ್ಲಾಯೀಸು ಹೌದು ಈ ಸತಿ ನೀವು ಬರಬೇಕು ಅನ್ನೋ ಲೆಕ್ಕದಲ್ಲಿ ಬಲವಾಗಿ ಇದೈತೆ. ಅದಕ್ಕೆ ಅದ್ರ ಪ್ರಯತ್ನ ನಾವು ಇವತ್ತು ಓಟ್ ಅಪೀಲ್ನ ನಡೀತಾ ಇದೆ. ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ, ಜೊತೆಗೆ ಮ್ಯಾನೇಜ್ಮೆಂಟ್ ಹಿತದೃಷ್ಟಿಯಿಂದ ಒಂದು ಪಾಸಿಟಿವ್ ವರ್ಕ್ ಕಲ್ಚರ್ನ, ವರ್ಕ್ ಎನ್ವೈರ್ಮೆಂಟನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಸುತ್ತೆ? ಈಗ ನಾವು ಇಬ್ಬರೂ ಕೂತ್ಕೊಂಡೇ ಮಾತಾಡೋಕ್ಕೆ ಹಿಂದೆಲ್ಲ ಕಮಿಟಿಗಳು ಆಗಿದ್ದಾವೆ. ಹಿಂದೆ ನಾವು ಯಾವಾಗ 99 ಸ್ಟಾರ್ಟ್ ಆಯಿತು, 2002 ಮೇಲೆ ನಮ್ಮ ಈ ಥರ ಕಮಿಟಿಗಳು ಸ್ಟಾರ್ಟ್ ಆಯಿತು, ಯೂನಿಯನ್ ಫಾರ್ಮೇಷನ್ ಆಯಿತು, ಅವತ್ತು ಕಮಿಟಿಗಳು ಸ್ಟಾರ್ಟ್ ಆಯಿತು. ಹಿಂದೆ ಏನಂದರೆ ಯಾವುದೇ ವರ್ಕನ್ನ ಒಂದು ಕೂತ್ಕೊಂಡು ಮಾತುಕತೆ ಮಾಡ್ತಾಯಿದ್ರು. ಅಲ್ಲೊಂದು EC ಕಮಿಟಿಯಿಂದ ಇರ್ತಾಯಿತ್ತು, ಅದಕ್ಕೆ ಅದು ಮ್ಯಾನೇಜ್ಮೆಂಟ್ ಇರ್ತಾಯಿತ್ತು, ಅಂದರೆ ಆ ಶಾಪ್ ಮ್ಯಾನೇಜರ್ ಇರ್ತಾಯಿದ್ರು. ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿಕೊಂಡು ಏನೊಂದು ಸೆಟಪ್ ಇರುತ್ತಲ್ಲ ಅದು ಮೂಮೆಂಟ್ ಥರ ಚೆಕಪ್ ಮಾಡ್ತಾಯಿದ್ರು. ಅಂದರೆ ವಿಡಿಯೋ ಇಟ್ಕೊಂಡು, ಇಲ್ಲ ಎಂಪ್ಲಾಯೀಸ್ ಯಾವ ಥರ ಮಾಡ್ತಾರೆ ಅದನ್ನು ಒಂದು 5-10 ಸೈಕಲ್ ತೊಗೊಂಡು ಅದ್ರ ಮೇಲೆ ಯಾವ್ದು ಬೆಸ್ಟ್ ಐತೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ನಮ್ಮ ತಂಡ ಬಂದರೆ ಅದನ್ನು ತಿರ್ಗಾ ವಾಪಸ್ ತರ್ತೀವಿ, ಅದನ್ನು ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀವಿ. ಅದು ಗ್ಯಾರಂಟಿ ಶತಸಿದ್ಧ ಅಂತ. ಈ ಸಂಸ್ಥೆಗಳಿದ್ದರೆ ಕಾರ್ಮಿಕರಿದ್ದರೆ ಸಂಸ್ಥೆಗಳು, ಈ ರೀತಿ ನೀವು ಕಾರ್ಮಿಕರು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಒಂದು ಸಮನ್ವಯತೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಹಿಂದೆ ಕೂಡ ನಾವು ನಮ್ಮ ತಂಡದ ಬಗ್ಗೆನೇ ಹೇಳ್ಕೊಳ್ಳೋದಾದರೆ, ನಾನು ಜೊತೆ ನಮ್ಮ ತಂಡ ಲೀಡರ್ಶಿಪ್ ಮಾಡಿದಾಗ ಈ ಸಂಸ್ಥೆನಲ್ಲಿ ಅತಿ ಹೆಚ್ಚು ಒಪ್ಪಂದಗಳನ್ನ ಮಾಡಿರೋಂಥದ್ದು ನಾವು, ಅತಿ ಒಳ್ಳೆಯ ಒಪ್ಪಂದಗಳನ್ನ ಮಾಡಿರುವಂಥದ್ದು ನಾವೇ. ಮ್ಯಾನೇಜ್ಮೆಂಟ್ ಜೊತೆ ಪರಸ್ಪರ ಇಬ್ಬರು, ಅಂದರೆ ಈಗ ಎಲ್ರಿಗೂ ಗೊತ್ತಿರೋಂಥದ್ದೇ, ಅದು ನಡಿಬೇಕಾಗಿರೋದು ಆ ತತ್ವದ ಮೇಲೆ ಕೂಡ ನಡಿಬೇಕು. ಪರಸ್ಪರ ಗೌರವ ಕೊಡಬೇಕು, ಪರಸ್ಪರ ಲಾಭ ನಷ್ಟ ಶೇರ್ ಆಗಬೇಕು. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕಂಪ್ನಿ ಅತಿ ಹೆಚ್ಚು ಲಾಭ ಮಾಡಿದಾಗ ಅದನ್ನು ವಾಪಸ್ ಕಾರ್ಮಿಕರಿಗೆ ಸಂಬಳದ ರೂಪದಲ್ಲಿ, ಬೇರೆ ಬೇರೆ ಬೋನಸ್ ರೂಪದಲ್ಲಿ ಕೊಡಬೇಕು. ಪರಸ್ಪರ ಅವರು ಹಂಚ್ಕೊಳ್ಳೋ ಭಾವನೆ ಇದ್ದಾಗ ಅದು ಖಂಡಿತ ಸಾಧ್ಯ ಆಗುತ್ತೆ. ಅದನ್ನು ನಾವು ಯಶಸ್ವಿಯಾಗಿ ಹಿಂದೆ ಕೂಡ ಮಾಡಿದ್ದೀವಿ ಕೂಡ.
ಈ 4 ವರ್ಷಗಳಲ್ಲಿ ದೀಪಕ್ ಅವರ ಆಡಳಿತ ನಿಮ್ಮ ಕಾರ್ಮಿಕರ ಪರವಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಏನೇನು ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ? ನನ್ನ ಅನುಭವದಲ್ಲಿ ನಾನು 25 ವರ್ಷದಿಂದ ಸಂಘದಲ್ಲಿ ಸಂಘಟನೆಯಲ್ಲಿ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡಿದ್ದೀನಿ, ಸದಸ್ಯಯಾಗಿ ಮಾಡಿದ್ದೀನಿ. ಈ ಕಳೆದ 2021ರಲ್ಲಿ ಅವರು ಲೀಡ್ರು ಅಂತ ಹೇಳ್ಕೊಂಡು ಈ 2025ಕ್ಕೆ ಬಂದಿದ್ದೀವಿ. ಈ ಕಳೆದ 4 ವರ್ಷದಲ್ಲಿ ಮ್ಯಾನೇಜ್ಮೆಂಟು ಕಂಪನಿ ಶುರು ಮಾಡಿದಾಗ ನಾವು ಅಂದರೆ 99ರಲ್ಲಿ ಶುರುವಾಯಿತು. ಆವತ್ತಿಗೆ ಏನು ಪರಿಸ್ಥಿತಿ ಇತ್ತೋ ಕಂಪನಿ ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ 24 ಗಂಟೆ ಕನ್ವೇಯರ್ ಓಡಬೇಕಾಗಿತ್ತು. ಅದು ಅವ್ರದ್ದು ಬಿಸ್ನೆಸ್ ಲೆಕ್ಕಾಚಾರ. 24 ಗಂಟೆ ಕನ್ವೇಯರ್ ಓಡಿದ್ರೆ ಅವರಿಗೆ ಅನುಕೂಲ ಜಾಸ್ತಿ ಇರುತ್ತೆ. ಸೊ ಆವತ್ತು ಕಂಪ್ನಿ ಶುರುವಾದಾಗಲೂ 24 ಗಂಟೆ ಕನ್ವೇಯರ್ ಓಡ್ತಾ ಇತ್ತು. ತದನಂತರ ನಾವು ಬೇರೆ ಬೇರೆ ಅಂದರೆ ಕಷ್ಟಗಳು ಅನುಭವಿಸಿ ಕಾರ್ಮಿಕರ ಕಷ್ಟಗಳನ್ನ ಅದನ್ನೆಲ್ಲ ಆಮೇಲೆ ಮನವರಿಕೆ ಆಯ್ತು ನಮಗೂ, ಇಲ್ಲ ರಾತ್ರಿ ಹೊತ್ತು ಕೆಲಸ ಮಾಡೋದು ನಮಗೆ ಕಷ್ಟ ಆಗುತ್ತೆ, ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾವು ಒಂದು ಸಂಘಟನೆಯಾಗಿ ಅದನ್ನೆಲ್ಲ 2002ರಲ್ಲಿ ವಾಪಸ್ ಬಂದ್ವಿ. ಅದರಿಂದ ಮೊದಲು ಮತ್ತು 2ನೇ ಪಾಳಿಗೆ ಕೆಲಸ ಮಾಡಬೇಕು, ಅದು ಸಾಕು ಅನ್ನೋ ಒಂದು ಒಪ್ಪಂದ ಮಾಡ್ಕೊಂಡು ಅದನ್ನು ಚಾಲೂ ಮಾಡ್ಕೊಂಡು ಬಂದಿದ್ವಿ. ಈ 4 ವರ್ಷದಲ್ಲಿ ದೀಪಕ್ ಅವರು ಗೆದ್ದ ತಕ್ಷಣ 2022ರಲ್ಲಿ ನಿಂತೋಗಿದ್ದ ರಾತ್ರಿ ಪಾಳಿನ ಮರುಚಾಲನೆ ಮಾಡಿದ್ರು. ಅಂದರೆ 25 ವರ್ಷ ಹಿಂದಕ್ಕೆ ಕರ್ಕೊಂಡೋಗಿ ಕಂಪ್ನಿನ ಬಿಟ್ಟರು ಕೆಲಸದ ವಿಚಾರದಲ್ಲಿ. ವರ್ಕ್ಲೋಡ್ ವಿಚಾರದಲ್ಲೂ ಅಷ್ಟೇ ತೀರಾ ವಿಪರೀತವಾಗಿ ಲೆಕ್ಕಾಚಾರ ಇಲ್ಲದ ರೀತಿ, ಯಾವುದೇ ಸ್ಟ್ಯಾಂಡರ್ಡ್ ಇಲ್ಲದೆ ಇರೋ ರೀತಿ ಕೆಲಸಗಳನ್ನ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಅದು ಕಂಪ್ನಿ ಶುರುವಾದಾಗ ಎಲ್ಲಿತ್ತೋ 25 ವರ್ಷದ ಹಿಂದೆ ಅಲ್ಲಿಗೆ ಹೋಗಿ ನಿಲ್ತು. ಬೇರೆ ಬೇರೆ ಸವಲತ್ತು ವಿಚಾರದಲ್ಲಿ, ಊಟದ ವಿಚಾರದಲ್ಲಿರ್ಬೋದು ಅಥವಾ ನಮಗೆ ಸಿಗುವಂಥ ಸೌಲಭ್ಯ ತಿಂಡಿ ಊಟ ಅಂಥದ್ರಲ್ಲೂ ಕೂಡ ಕ್ವಾಲಿಟಿನಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ ತುಂಬ ಬ್ರ್ಯಾಂಡೆಡ್ ಐಟಮ್ಸ್ನೆಲ್ಲ ತೊಗೊಂಬಂದು ಸಪ್ಲೈ ಮಾಡೋವಂಥದ್ದೆಲ್ಲ ಆ ಮಟ್ಟಕ್ಕೆ ತಂದಿದ್ವಿ. ಮತ್ತು ಅದನ್ನು ವಾಪಸ್ ತೊಗೊಂಡೋಗಿ ಇವತ್ತು ಏನೂ ಇಲ್ಲ, ಕೊಟ್ಟಿದ್ದು ತಿನ್ನಬೇಕು ಅಥವಾ ಕಳಪೆ ಆಹಾರ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಸಿದ್ರೆ ಕಾರ್ಮಿಕರ ಪರವಾಗಿ ನಿಲ್ಬೇಕಾಗಿದ್ದಂಥ ಕಾರ್ಮಿಕ ಮುಖಂಡ ಮ್ಯಾನೇಜ್ಮೆಂಟ್ ಪರವಾಗಿ ನಿಂತ್ಕೋತಾ ಇದ್ದಾರೆ. ಖಂಡಿತ ಸರ್, 100ಕ್ಕೆ 100. ಅಂದರೆ ಕಂಪನಿಯವರು ಏನು ಮಾಡಬೇಕು ಅಂತಿದ್ರು, ಇವತ್ತು ಏನು ನಡೀತಿದೆ ಫ್ಯಾಕ್ಟ್ರಿನಲ್ಲಿ, ನಾನು ಸರಳವಾಗಿ ಹೇಳಕ್ಕೆ ಬಯಸೋದು ಏನು ನಡೀತಿದೆ ಇದೆಲ್ಲ 25 ವರ್ಷದಿಂದ ಶುರುವಾಗಿದ್ದು. ಇವ್ರ ಮೂಲಕ ಮ್ಯಾನೇಜ್ಮೆಂಟು ಕಂಪನಿಯ ತೊಗೊಂಡು 25 ವರ್ಷ ಹಿಂದೆ ನಿಲ್ಲಿಸಿದ್ದಾರೆ. ಇವರು ಅದಕ್ಕೆ ಸಹಕಾರ ಕೊಟ್ಟು ತೊಗೊಂಡಾಗ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಜನ ಅನುಭವಿಸೋ ರೀತಿ ಮಾಡಿ ಇವ್ರು ನಾವು ಇಲ್ಲ ಜನರ ಜೊತೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅನ್ನೋ ಒಂದು ಮುಖವಾಡ ಹಾಕ್ಕೊಂಡು ಮುಂದೆ ಹೋಗ್ತೀವಿ. ನಿಮ್ಮ ಈ ಚುನಾವಣೆನ ಅನಲೈಸ್ ಮಾಡಿದಾಗ ಒಂದು ಅಂಶ ಗೊತ್ತಾಯಿತು. ಏನಂದರೆ ದೀಪಕ್ ಅವ್ರ ತಂಡಕ್ಕೆ ಮ್ಯಾನೇಜ್ಮೆಂಟ್ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಕಾರ್ಮಿಕರಿಗೂ ಸಾಕಷ್ಟು ಜನ ಗೊತ್ತಿರುತ್ತೆ ಇದು. ಅಂದರೆ ಈ ಒಂದು ಕಾರಣಕ್ಕೆ ನಮ್ಮ ಪರವಾಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಖಂಡಿತ ಹೌದು ಸರ್. ಮ್ಯಾನೇಜ್ಮೆಂಟು ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಉದಾಹರಣೆ ಹೇಳ್ತೀವಿ. ನಮ್ಮದು ಸ್ಯಾಲ್ರಿ ಅಂದರೆ ಸಂಬಳದ ಒಪ್ಪಂದ ಆಗಿದೆ. ಒಪ್ಪಂದ ಆಗಿರೋದನ್ನು ನಾವು ಗಮನಿಸಿದಾಗ ನೋಡಿದ್ರೆ ನಮ್ಮಲ್ಲಿ ಈ ಬಾರಿ ಒಂದು ವರ್ಷದಲ್ಲಿ 7ರಿಂದ 8 ಸಾವಿರ ಕೋಟಿ ಲಾಭ ಮಾಡಿದ್ದಾರೆ. ಅಂದರೆ ಒಂದು 70-80 ಸಾವಿರ ಕೋಟಿ ಟರ್ನ್ ಓವರ್ ಮಾಡಿರೋಂಥ ಕಂಪ್ನಿ 7-8 ಸಾವಿರ ಕೋಟಿ ಲಾಭ ಮಾಡಿದೆ. ಅವರು ಏನು ಸಂಬಳದ ಒಪ್ಪಂದ ಮಾಡಿದ್ದಾರೆ, ಇದು ನಮ್ಮ ಕಂಪೇರ್ ಮಾಡಿದಾಗ, ಈಗ ನಮ್ಮ ಹೋಂಡಾ 2 ವೀಲರ್ ಅಂತ ಕಂಪನಿ ಕಂಪೇರ್ ಮಾಡಿದಾಗಲೇ ನಮ್ಮದು ಅದಕ್ಕಿಂತ ಕಡಿಮೆ ಇದೆ. ಸೊ ಈ ರೀತಿ ಒಪ್ಪಂದ. ಬೋನಸ್ ಕೂಡ ಅಷ್ಟೇ, ನಾವು ಒಂದು ಬೋನಸ್ ಸ್ಕೀಮ್ನ ಮಾಡಿದ್ವಿ ಹಿಂದೆ. ಆ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿದ್ರೆ ಅದಕ್ಕೆ ನಾವು ಏನು ಸಿಗಬೇಕಾಗಿತ್ತೋ ಅಷ್ಟು ಬೋನಸ್ ಸಿಗಲಿಲ್ಲ, ಈ ಲಾಭಕ್ಕೆ ತಕ್ಕಂಗೆ ಸಿಗಲಿಲ್ಲ. ಸೊ ಇದೆಲ್ಲ ಅವ್ರಿಗೆ ಅನುಕೂಲ ಆಗೋದ್ರಿಂದ ಶಾಪ್ ಫ್ಲೋರಲ್ಲಿ ಈಗ ಪ್ರೊಡಕ್ಷನ್ನು ಅಂದರೆ ಈಗ ಕಣ್ಣು ಮುಂದೆನೇ 30% 40% ಜಾಸ್ತಿ ಆಗೋಗಿದೆ. ಅಂದರೆ ಈಗ 100 ಜನರು ಸೇರಿ, ಉದಾಹರಣೆಗೆ ನಾನು ಹೇಳ್ತಿರೋದು, 100 ಜನರು ಸೇರಿ 100 ಕಾರ್ ಮಾಡ್ತಿದ್ದೀವಿ ಅಂದರೆ ಅದೇ 100 ಜನರ ಕೈಲಿ 130-140 ಕಾರನ್ನು ಮಾಡೋಷ್ಟು ಉತ್ಪಾದನೆನ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಅನುಕೂಲ ಅವ್ರಿಗೆ ಆಗೋದ್ರಿಂದ ಮ್ಯಾನೇಜ್ಮೆಂಟಿಗೆ ಸಪೋರ್ಟಿವ್ ಅವ್ರು ನಿಲ್ಲೋದ್ರಿಂದ ಮೇಲ್ನೋಟಕ್ಕೆ ಅದು ಅವ್ರಿಗೆ. ಚುನಾವಣೆ ಅಂತಂದರೆ ಪ್ರಣಾಳಿಕೆ. ಈ ಪ್ರಣಾಳಿಕೆ ನೀವು ಕೊಟ್ಟಿರ್ತೀರಾ, ಅವರು ಬಿಡುಗಡೆ ಮಾಡಿರ್ತಾರೆ. ಈ ಕೊನೆ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಏನೇನು ಅಂಶಗಳನ್ನು ಸೇರಿಸಿದ್ರು ಅದನ್ನೆಲ್ಲ ಈಡೇರಿಸಿದ್ದಾರೆ. ಕಾರ್ಮಿಕರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ ಸರ್, ಕಳೆದ ಬಾರಿ ದೀಪಕ್ ಅವ್ರು ಗೆದ್ದಾಗ ಕಂಪನಿ ಅತ್ಯಂತ ಸುಸ್ಥಿತಿನಲ್ಲಿತ್ತು. ಈ 4 ವರ್ಷದಲ್ಲಿ ಅತಿ ಹೆಚ್ಚು ಲಾಭ ಮಾಡಿದ್ದಾರೆ. ಇವರು 10 ಜನ ಆಫೀಸ್ ಬೇರರ್ಸು, 60 ಜನ EC ಮೆಂಬರ್ಸ್ ಇರ್ತಾರೆ, 6 ಜನ CMC ಮೆಂಬರ್ಸ್ ಇರ್ತಾರೆ. ಎಲ್ಲರೂ ಅವರೇ ಗೆದ್ದಿದ್ರು. ಭಾಳ ಪೂರಕವಾಗಿ ಜನರಿಗೆ ಒಳ್ಳೇದು ಮಾಡೋಕ್ಕೆ ಒಂದು ಒಳ್ಳೆ ವಾತಾವರಣ ಇತ್ತು. ಆದರೆ ಆ ರೀತಿ ಮಾಡಲಿಲ್ಲ. ಅವರು ಸುಳ್ಳು ಹೇಳ್ತಾ ಬಂದರು. ನೈಟ್ ಶಿಫ್ಟ್ ಮಾಡಲ್ಲ ಅಂತ ಹೇಳಿದರು, ನೈಟ್ ಶಿಫ್ಟ್ನ ಶುರು ಮಾಡಿಸಿದ್ರು. ಬೋನಸ್ ಸ್ಕೀಮ್ನ ಉತ್ತಮ ಮಾಡ್ತೀವಿ ಅಂತೇಳಿ ಬೋನಸ್ ಸ್ಕೀಮ್ನ, ನಮ್ಮಲ್ಲಿ ಇದ್ದಂಥ ಬೋನಸ್ ಸ್ಕೀಮ್ನ ನಾವು ಪ್ರೊಡಕ್ಷನ್ ಮತ್ತು ಲಾಭಕ್ಕೆ ಲಿಂಕ್ ಮಾಡಿದ್ದನ್ನು ತೊಗೊಂಬಂದು ಪ್ರೊಡಕ್ಷನ್ನ ತಂದು ವರ್ಕಿಂಗ್ ಡೇಸಿಗೆ ಲಿಂಕ್ ಮಾಡಿ ನಾವು ವರ್ಕಿಂಗ್ ಡೇಸ್ ಜಾಸ್ತಿ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಈಗ ನಾವೇನಾದ್ರು ದೀಪಕ್ ಅವ್ರಿಗೆ ಕೇಳೋಕ್ಕೆ ಈ ಮೂಲಕ ಕಾರ್ಮಿಕರಿಗೆ ಕೇಳಕ್ಕೆ ಬಯಸೋದು ಇಷ್ಟೇ, ಅವ್ರು ಮಾಡಿರೋ ಬೋನಸ್ ಸ್ಕೀಮ್ನ ಕಳೆದ ಬಾರಿಗಿಂತ ಈ ವರ್ಷಕ್ಕೆ, ಈಗ ಆಲ್ರೆಡಿ ಡಿಸೆಂಬರಲ್ಲಿ ಇದ್ದೀವಿ, ಜನವರಿಗೆ ಬಂದ್ವಿ, ಈಗ ಅಪ್ಲೈ ಮಾಡಿ ಅವ್ರ ಸ್ಕೀಮ್ ಪ್ರಕಾರ ನಾವೇನಾದ್ರು ಚೆಕ್ ಮಾಡಿದ್ರೆ ಕಳೆದ ಬಾರಿಗಿಂತ ಕಡಿಮೆ ಅಮೌಂಟ್ ಬರುತ್ತೆ. ಇದು ಯಾವ ರೀತಿ ಒಳ್ಳೆ ಬೋನಸ್ ಸ್ಕೀಮ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಮತ್ತು ಸುಳ್ಳು ಹೇಳಿ ಒಂದು 8 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನು, 7 ದಿನದ ದುಡ್ಡನ್ನು ಯಾವುದೋ ಮರ್ತಿದ್ರು ಮತ್ತು ವಾಪಸ್ ಕೊಟ್ಟರು ಅಂತ ಹೇಳಿದ್ರು. ಆ ರೀತಿಯೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ರೀತಿ ಜನಗಳಿಗೆ ಮೋಸ ಮಾಡುವಂಥ ಒಂದು ನಾಟಕ, ಒಂದು ನಡವಳಿಕೆ. ಸೊ ಈ ರೀತಿಯೆಲ್ಲ ಮಾಡ್ತಿದ್ದಾರೆ. ಮುಂದುವರೆದು ಪ್ರೊಡಕ್ಷನಲ್ಲಿ ನೈಟ್ ಶಿಫ್ಟ್ನ ಏರುವ ವಿಷಯ ಇಂಪಾರ್ಟೆಂಟ್, ಗಂಭೀರವಾಗಿರೋ ವಿಷಯ. ಯಾಕೆಂದರೆ 2002 ಲೆಕ್ಕಕ್ಕೆ ಅದು 2 ವರ್ಷ ಮಾಡಿ ಕಷ್ಟ ಅಂತ ಅವತ್ತು ಲೇಬರ್ ಡಿಪಾರ್ಟ್ಮೆಂಟು, ಮ್ಯಾನೇಜ್ಮೆಂಟು, ಯೂನಿಯನ್ನು
ಸೈನ್ ಹಾಕ್ಬಿಟ್ಟು ಕ್ಯಾನ್ಸಲ್ ಆಗಿದ್ದು. ಇದಕ್ಕೆ ಏಕಾಏಕಿ ಹೋದ ಎಲೆಕ್ಷನಲ್ಲೇ ಕ್ಯಾಂಪೇನ್ ನಾವು ಹೇಳ್ದು ಇದು ಕಷ್ಟ ಆಗ್ತೈತೆ, ಇದು ಬರ್ತೈತೆ ಅಂತ ಅಂದ್ಕೊಂಡು, ಇದು ಬರ್ತೈತೆ, ಇದು ದೊಡ್ಡ ಭೂತ ಅಂತ ಅಂದ್ಕೊಂಡು ಮಾತಾಡ್ದು. ಇಲ್ಲ ಹಂಗೇನಿಲ್ಲ ಅಂದ್ಕೊಂಡು ಹೇಳ್ಕೊಂಡು ಬಂದವರು ಕೊನೆಗೆ ಬಂದು 3-4 ತಿಂಗಳಿಗೆಲ್ಲ ಸ್ಟಾರ್ಟಪ್ ಆಯ್ತಾ ಹೋಯ್ತು. ಆ ಸ್ಟಾರ್ಟಪ್ ಆಗುವಾಗ ಏನೂ ಒಂದು ಒಪಿನಿಯನ್ ತೊಗೊಳ್ಳಿಲ್ಲ. ಒಂದು EC ಮೆಂಬರು, ಅವ್ರದ್ದೇ CMC ಒಂದು ಬಾಡಿ ಇತ್ತು. ಅಟ್ಲೀಸ್ಟ್ ಒಂದು ಮೆಂಬರ್ ಒಪಿನಿಯನ್ ತೊಗೋಬೋದಾಯ್ತು. ಯಾಕೆಂದರೆ ಒಂದು ಸೆಟ್ಲ್ಮೆಂಟ್ ಆಗಿರೋದನ್ನು ಏಕಾಏಕಿ ಮಾಡಬೇಕು ಅಂದರೆ ಮೆಂಬರ್ ಒಪಿನಿಯನ್ ತೊಗೊಳ್ದಲ್ಲೇ ಏಕಾಏಕಿ ಇಲ್ಲ P1 ಅಂತಂದರೆ P1ಗೆ ಮಾತ್ರ ಈ ಲೆಕ್ಕಕ್ಕೆ ಎತ್ಕೊಂಬಂದರು. ಅದನ್ನು ನೋಡಿಕೊಂಡ್ರೆ ಹೋಗ್ತಾ ಇಲ್ಲ 6 ತಿಂಗಳಂತ ಫಸ್ಟ್ ಸ್ಟಾರ್ಟಪ್ ಮಾಡಿದ್ರು. ಅದು 2 ವರ್ಷ ಆಯಿತು. ಇವತ್ತು ಹೆಚ್ಚು ಕಮ್ಮಿ ಮೇಗೆ ಬಂದರೆ 3 ವರ್ಷ3 ವರ್ಷಕ್ಕೆ ಬಂದು ನಿಂತ್ಕೊಳುತ್ತೆ. ಇಲ್ಲೇ ಇನ್ನೊಂದು ನಮ್ಮ ಪಕ್ಕದ ಯೂನಿಟ್ ಅಂದರೆ P2 ಅಂತ ಅಂದ್ಕೊಂಡು ಒಂದು P1 P2 2 ಬರುತ್ತೆ. ಅಲ್ಲಿ ಸ್ಟಾರ್ಟಪ್ ಮಾಡಿ 6 ತಿಂಗಳಾಯಿತು. ಅಲ್ಲೂ ಇಲ್ಲ ಮಾಡ್ಬೋದು, ಇನ್ನು ಅಲ್ಲೊಂದು ಸ್ವಲ್ಪ 1 ವರ್ಷ ಅನ್ನೋ ಸ್ಟಾರ್ಟ್ ಆಗಿ ಇವಾಗ ಪ್ರೊಡಕ್ಷನ್ ಬೇಕಾಗಿಲ್ಲ, ಟ್ಯಾಕ್ ಡೌನ್ ಮಾಡ್ತವ್ರೆ. ಅಲ್ಲಿ ಏನು ಹೇಳ್ತಾರೆ ಎಂಪ್ಲಾಯೀಸು, ನಮಗೂ ಗೊತ್ತಿರೋ ಲೆಕ್ಕ ಅಂದರೆ 300-490 ವೆಹಿಕಲ್ಲು ಟೋಟಲ್ 2 ಶಿಫ್ಟ್ ಲೆಕ್ಕಕ್ಕೆ ಏನು ಪ್ಲ್ಯಾನ್ ಬರುತ್ತೆ ಅದನ್ನು OT ಮಾಡೇ ಕವರ್ ಮಾಡ್ಬೋದು. ಟ್ಯಾಕ್ ಡೌನ್ ಮಾಡೋದು ಬೇಕಾಗಲ್ಲ, ಎಂಪ್ಲಾಯೀಸ್ಗೆ ಅನುಕೂಲ ಆಗುತ್ತೆ, ಆರೋಗ್ಯ ಸಮಸ್ಯೆ ಅಂತ ಅಂದ್ಕೊಂಡು ವಾಪಸ್ ಬರ್ಬೋದು ಅಂದ್ರೂ ಯಾವುದೂ ಅಂದರೆ ತುಟಿ ಬಿತ್ತಲ್ಲ. ಒಂದು EC ಮೆಂಬರ್ ಆಗಿ OBಗಳಾಗಿ ಮ್ಯಾನೇಜ್ಮೆಂಟ್ಗೆ ಒಂದು ಲೆಟ್ರ್ ಕೊಡೋ ಲೆಕ್ಕದಲ್ಲಿ ಆರಾಮಾಗಿ ಕನ್ಕ್ಲೂಷನ್ ಮಾಡ್ಕೋಬೋದು. ನೆಕ್ಸ್ಟ್ ಏನೈತೆ ಅಂತಂದರೆ ಇವಾಗ ಪ್ಲ್ಯಾಂಟ್ 3 ಐತೆ ನಮಗೆ P1 ಯಾಕೆ ಇಲ್ಲೇನು ಇನೋವಾ, ಫಾರ್ಚುನರು, CMPV ಅಂತ ವೆಹಿಕಲ್ ಐ ಕ್ರಾಸ್ ಗಾಡಿ ಹೊಡಿತಾ ಇದ್ದೀವಿ. ಪ್ಲ್ಯಾಂಟ್ 3 ಕಣ್ಮುಂದೆ ಐತೆ. ಅವಾಗಲಾದ್ರೂ ಅಂದರೆ ಜನವರಿಯಿಂದ ನೆಕ್ಸ್ಟ್ ಇಯರ್ ಲೆಕ್ಕದಲ್ಲಿ ಐತೆ ಅದು ಪ್ಲ್ಯಾಂಟು. ಅವಾಗಲಾದರೂ P1 ನೈಟ್ ನಿಲ್ಲಿಸ್ತೀನಿ ಯಾವುದೇ ಕಮಿಟ್ ಇಲ್ಲ. ನಾವು ಹೇಳ್ತೀವಿ ನಮ್ಮ ತಂಡ ಇತ್ತು ಅಂದರೆ ಈ ವಿಷಯವಾಗಿ ಗಂಭೀರವಾಗಿ ಚರ್ಚೆ ಮಾಡಿಕೊಂಡು ಎಂಪ್ಲಾಯೀಸ್ದು ಒಂದು ಮಾತುಕತೆ ಮಾಡಿಕೊಂಡು, ಇಲ್ಲ ಮ್ಯಾನೇಜ್ಮೆಂಟ್ಗೂ ಲೆಟ್ರ್ಗಳು ಕೊಟ್ಕೊಂಡು, ಕಷ್ಟ ಆಗುತ್ತೆ ಎಂಪ್ಲಾಯ್ಮೆಂಟ್ ಅಂದರೆ 3 ವರ್ಷ ಮಾಡ್ತಾಯಿದ್ದೀವಿ, ಅಲ್ಲೂ ಪ್ರೊಡಕ್ಷನ್ P2ದಲ್ಲಿ ನೆಸಿಟಿ ಇಲ್ಲ, ಇದು ವಾಪಸ್ ಬರಬೇಕು ಅನ್ನೋದನ್ನು ಕಡಾಖಂಡಿತವಾಗಿ ನಾವು ಡಿಸ್ಕಷನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಅಲ್ಲ, ನೀವಿಬ್ಬರು ಹೇಳ್ತಾ ಇರೋದು ಕೇಳಿದರೆ ಈಗ ದೀಪಕ್ ಅವ್ರ ಟೀಮ್ ಏನಿದೆ ಇದು ಕಾರ್ಮಿಕರ ಪರವಾಗಿರುವಂಥ ನಾಯಕರಲ್ಲ, ಇವರು ಮ್ಯಾನೇಜ್ಮೆಂಟ್ ಪರವಾಗಿರುವಂಥ ನಾಯಕರು ಅಂತ. ಖಂಡಿತ ಸರ್. ಈಗ ನೈಟ್ ಶಿಫ್ಟಿಗೆ ನಾನೊಂದು ವಿಚಾರ ಆ್ಯಡ್ ಮಾಡೋಕ್ಕೆ ನೋಡ್ತೀನಿ. ನೈಟ್ ಶಿಫ್ಟ್ ಶುರು ಮಾಡಿದಾಗ ಅವ್ರು ಏನು ಸಮರ್ಥನೆ ಕೊಟ್ಟರು ಅಂದರೆ 500 ರೂಪಾಯಿ ಶಿಫ್ಟ್ ಅಲೈನ್ಸ್ ಬರುತ್ತೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರೆ ಅಂತ. ಸೊ ಅದು ಆರೋಗ್ಯದ ಮೇಲಾಗ ಪರಿಣಾಮಕ್ಕೆ 500 ರೂಪಾಯಿನ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಇದು ಒಬ್ಬ ಲೀಡ್ರಾಗಿ ಅವ್ರು ಯೋಚನೆ ಮಾಡಬೇಕಾಗಿದ್ದಂಥ ವಿಚಾರ. ಈ ರೀತಿ ಗಂಭೀರ ವಿಚಾರಗಳನ್ನ ಅವ್ರ ಸಮರ್ಥನೆಗೆ ಬೇರೆ ಬೇರೆ ರೀತಿ ಕೊಡುವಂಥದ್ದು. ಇಲ್ಲಿ 500 ರೂಪಾಯಿ ನೈಟ್ ಶಿಫ್ಟಲ್ಲಿ ಅಲೈನ್ಸ್ ಬಂತು. ಅದೇ ಪ್ರೊಡಕ್ಷನ್ ಅವ್ರೇನಾದರೂ ಓವರ್ ಟೈಮಲ್ಲಿ ಮಾಡಿದ್ರೆ ಅದರ 4 ಪಟ್ಟು ದುಡ್ಡು ಕಾರ್ಮಿಕರಿಗೆ ಸಿಗ್ತಾಯಿತ್ತು. ಸೊ ಇದೆಲ್ಲ ನೋಡಿದಾಗ ಓವರಾಲ್ ಅವರು ಜನಗಳಿಗೆ ಸಮರ್ಥನೆ ಕೊಡೋವಂಥದ್ದಾಗ್ಬೋದು, ಅಥವಾ ಅವರು ಜನಗಳನ್ನ ಮ್ಯಾನೇಜ್ಮೆಂಟು ಜೊತೆ ಅಂದರೆ ಅವ್ರು ಶಾಮೀಲಾಗಿ ಕೆಲಸ ಮಾಡೋಂಥದ್ದು ಎದ್ದು ಕಾಣಿಸುತ್ತೆ. ಈ ಸರಿ ನಾನು ನಿಮ್ಮ ಟೀಮ್ ಕೇಳ್ತಾ ಇದ್ದೀನಿ ಸರ್, ಯಾಕಾಗಿ ಕಾರ್ಮಿಕರು ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ನಿಮ್ಮದು ಹತ್ರ ಸ್ಪಷ್ಟವಾದ ಕಾರಣಗಳೇನಿದೆ? ಸೊ ನಾನು ಈ ಯೂನಿಯನಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ಈ ಹಿಂದೆ ಎಲ್ಲ ನಾವು ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದ್ವಿ ಅದನ್ನು ಮುಂದುವರಿಸ್ತೀವಿ. ಮುಖ್ಯವಾಗಿ ನಾನು ಗಮನಿಸಿರುವಂಥ ಕೆಲವು ಅಂಶಗಳೇನೆಂದರೆ, ಈ 4 ವರ್ಷದಲ್ಲಿ ಕಂಪನಿ 22,800 ಕೋಟಿ ರೂಪಾಯಿ ಲಾಭ ಮಾಡಿದೆ. ಅಂದರೆ 23,000 ಕೋಟಿ ಲಾಭ ಮಾಡಿದೆ. ಇಷ್ಟು ಲಾಭ ಇದ್ದಾಗ ಖಂಡಿತವಾಗ್ಲೂ ಒಂದು ಯೂನಿಯನ್ನು ಕಾರ್ಮಿಕರ ಪರವಾಗಿ ಕೆಲಸ ಮಾಡಿ ಅತಿ ಹೆಚ್ಚು, ಈಗ ನಮ್ಮ ದೀಪಕ್ ಅವರು, ಈಗ ಇರೋವಂಥ ಅಧ್ಯಕ್ಷರು ದೀಪಕ್ ಅವರು ಒಂದು ಮಾತು ಹೇಳ್ತಾರೆ ಶಾಪ್ ಫ್ಲೋರಲ್ಲಿ, ಅತಿ ಹೆಚ್ಚು ನಾವು ಶಿಫ್ಟ್ ಅಲೈನ್ಸ್ ಕೊಡಿಸಿದ್ದೀವಿ ಅಂತ. ನಾನು ಹೇಳ್ತೀವಿ ಅತಿ ಹೆಚ್ಚು ಶಿಫ್ಟ್ ಅಲೈನ್ಸ್ ಅಲ್ಲ, ನಾವು ಅತಿ ಹೆಚ್ಚು ಸಂಬಳ ತಗೊಳ್ಳುವಂಥ ಒಂದು ಸಂಸ್ಥೆ ಕಾರ್ಮಿಕರಾಗಬೇಕು. ನಾವು ಇಂಡಿಯಾದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕಂಪೇರ್ ಮಾಡಿದಾಗ ನಾವು ಬೇರೆ ಆಟೋಮೊಬೈಲ್ ಇಂಡಸ್ಟ್ರಿಗಿಂತ ಎಲ್ಲರಿಗಿಂತ ಕಡಿಮೆ ಇದ್ದೀವಿ. ನಾವು ಅಟ್ಲೀಸ್ಟ್ ಅವ್ರು ಸರಿಸಮ ಆಗಬೇಕು, ಅಥವಾ ಅತಿ ಹೆಚ್ಚು ಸಂಬಳ ತಗೊಳ್ಳುವಂಥ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥ ಕಂಪನಿ ಉದ್ಯೋಗಿಗಳಾಗಬೇಕು. ಬೋನಸ್ ಸ್ಕೀಮು ಅಷ್ಟೇ. ನಮ್ಮಲ್ಲಿ ಈ 8,000-9,000 ಕೋಟಿ ಇರೋದು ದಿಸೆನಲ್ಲಿ ನೋಡಿದಾಗ, ನಾವು ಜಪಾನಿಗೆ ಕಂಪೇರ್ ಮಾಡಿ ನೋಡಿದಾಗ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಜಪಾನಿಗೆ ಹೋಲಿಕೆ ಮಾಡ್ತಾರೆ ಕಂಪನಿನಲ್ಲಿ. ಜಪಾನಲ್ಲಿ ವರ್ಷಕ್ಕೆ 2 ಬೋನಸ್ ಇದೆ, 2 ಬಾರಿ ಬೋನಸ್ ಕೊಡ್ತಾರೆ. ಅಲ್ಲಿ ವರ್ಷದಲ್ಲಿ 12 ತಿಂಗಳಷ್ಟು ಅಮೌಂಟ್, ಅಷ್ಟು ಸಂಬಳ ಎಷ್ಟು ಬರುತ್ತೆ 12 ತಿಂಗಳಿಗೆ ಅಷ್ಟೇ ಸರಿಸಮವಾದ ಅಮೌಂಟ್ ಬೋನಸನ್ನು ಕೊಡ್ತಾರೆ. ಆ ರೀತಿ ನಾವು ಕೂಡ ಮಾಡಬೇಕು, ನಾವು ಕೂಡ ಆಗಬೇಕು. ಸ್ಯಾಲ್ರಿ ವಿಷಯಕ್ಕೆ ಬರ್ತೀವಿ ಅಂದರೆ, ನಮ್ಮ ಪಕ್ಕದ 2 ವೀಲರ್ ಅಂದರೆ ಇಲ್ಲೇ ಹೋಂಡಾ ನರಸಾಪುರದಲ್ಲಿದೆ, ಜೊತೆಗೆ ಯಮಾ 2 ವೀಲರ್ ಕಂಪ್ನಿಗಳಿದೆ. ಇನ್ನು ಹೋಂಡಾಗೆ ಹೋಲಿಸಿದ್ರೆ ಅಂದರೆ ಈ ಕಂಪ್ನಿಗಳೆಲ್ಲ ಕಂಪಾರಿಸನ್ ಮಾಡ್ಕೊಂಡು ನೋಡೋಕೆ ಹೋದರೆ ನಾವು ತುಂಬ ಅಂದರೆ ಇಲ್ಲೇ ಹೋಂಡಾ ನರಸಾಪುರದ ಒಂದು ಪೇ ಸ್ಲಿಪ್ ಸಮೇತ ಎಲ್ಲರ ಹತ್ರ ಅಂದರೆ ನಮ್ಮ ಎಂಪ್ಲಾಯೀಸ್ ಜೊತೆ ಇದೆ. ಯಾಕಂದರೆ ಇಲ್ಲಿರೋ ಅಪ್ರೆಂಟಿಸ್ ಕೂಡ ಅಲ್ಲಿ ಪ್ರೆಸಿಡೆಂಟಾಗಿ ರೋಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ನೀಟಾಗಿ ಹೇಳ್ತಾರೆ ಅಂದರೆ 13ರಿಂದ 14ನೇ ವರ್ಷಕ್ಕೆ 1,07,000 ರೂಪಾಯಿ ಸಂಬಳ ಇದೆ. ಅಂದರೆ ಅಲ್ಲಿ ಜೊತೆಗೆ ನಮ್ಮದು ಹೌಸಿಂಗ್ ವಿಷಯದಲ್ಲಿ, ಯಾಕೆಂದರೆ ನಾವು ಅವತ್ತು ಒಂದು HR ಜೊತೆ ಡಿಸ್ಕಷನ್ ಅಂದರೆ ನಾವು ಅಕಸ್ಮಾತಾಗಿ ಅಲ್ಲಿ ಹೋದಾಗ ಅವರು ಸೈನ್ ಆಫ್ ಇತ್ತು. ಅವ್ರು ಅದೇ ಹೇಳ್ತಾರೆ, ಅಲ್ಲಿ HR ಹೆಡ್ ಹೇಳ್ತಾರೆ, ನಾವು ಹೌಸಿಂಗ್ ವಿಷಯದಲ್ಲಿ ಏನಾಯಿತು ಅವತ್ತು 1.25 ಕೋಟಿ ಇತ್ತು ಜಮೀನು, ಅದು ನೋಡ್ತಾ ಒಂದು 2 ವರ್ಷ ಆಯಿತು, ಇವತ್ತು 5 ಕೋಟಿ ವ್ಯಾಲ್ಯೂ ಬಂದೋಯ್ತು. ಹಂಗಾಗಿ ನಾವು ಒಂದು ಅಮೌಂಟ್ನ ಸ್ಟಾರ್ಟ್ ಮಾಡ್ದು 20 ಲಕ್ಷ ಅಮೌಂಟ್ ಕೊಡ್ತೀವಿ 4% ಹಂಗೆ ಅಂತ ಅಂದ್ಕೊಂಡು ಅವ್ರು HR ಹೆಡ್ ಹೇಳಿದ್ರು, ನಮ್ಮ ಶಶಿ ಅಂತ ಅಂದ್ಕೊಂಡು ಏನು ಪ್ರೆಸಿಡೆಂಟ್ ಹೇಳಿದ್ರು. ಅಂದರೆ ಆಮೇಲೆ ಮೆಡಿಕಲ್ ಹೇಳ್ತಾರೆ, ಅವರಲ್ಲಿ 10 ಲಕ್ಷವರೆಗೂ ಮೆಡಿಕಲ್ ಇದೆ, ನಮ್ಮಲ್ಲಿ 3.5ರಿಂದ 4, ಜೊತೆಗೆ ಸೆಲ್ಫ್ ಎಂಪ್ಲಾಯ್ ಅಂದರೆ 6 ಲಕ್ಷ ಲೆಕ್ಕದಲ್ಲೈತೆ. ಈ ಥರ ಗಂಭೀರವಾಗಿ ಬೇರೆ ಎಲ್ಲ ಅವ್ರಿಗೂ ನಮಗೂ ಡಿಫ್ರೆನ್ಸು ಸಂಬಳಗಳಲ್ಲಿ ಹೋಯ್ತು ಅಂದರೆ
ನಾವು ತುಂಬ ಕಮ್ಮಿ ಇದ್ದೀವಿ. ಈ ಹುಂಡೈಯೋ ಇಲ್ಲ ಮಾರುತಿಗೆ ಹೋದರೆ 60,000-70,000 ಡಿಫ್ರೆನ್ಸ್ ಇದ್ದೀವಿ. ಇದೇ ನಾವು ಹೋಂಡಾ 2 ವೀಲರ್ಗಳಿಗೋಸ್ಕರ 30,000 ಡಿಫ್ರೆನ್ಸ್ ಇದ್ದೀವಿ. ಇದೆಲ್ಲ ನಮ್ಮ ತಂಡ ಇಂಥದ್ದನ್ನೆಲ್ಲ ಪ್ರಶ್ನೆ ಮಾಡೋದು. ಈ ಪ್ರಶ್ನೆ ಮಾಡ್ತಾರೆ ಅದನ್ನು ನಮಗೆ ಹೋರಾಟಕ್ಕೆ ಕರ್ಕೊಂಡು ಹೋಗ್ತಾರೆ, ದೂಡಕ್ಕೆ ನೋಡ್ತಾರೆ. ಅಂದರೆ ನಮ್ಮ ತಂಡ ಬಂದಾಗ, ಯಾಕೆಂದರೆ ಅವ್ರು ಹಿಂದೆ ಏನು ಒಂದು ಲಾಸ್ಟ್ ಕಳೆದ ಬಾರಿ ಗೆದ್ದಾಗ ಅವರು CODನ ಬಿಟ್ಟು ಹೋಗಿದ್ರು. ಅಂದರೆ 8,000 ಚಿಲ್ಲರೆ ಏನೋ ಲೆಕ್ಕದಲ್ಲಿ ಮಾತುಕತೆ ನಡೀತಾ ಇತ್ತು. ನಮ್ಮದು ತಂಡ ಬಂದಾಗ ಅದನ್ನೇ 10,000 ಎತ್ಕೊಂಡು ಹೋಗಿದ್ದು. ನೈಟ್ ಶಿಫ್ಟು ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇದೆ. ಈ ಸರಿ ನಾವು ಗೆದ್ದರೆ, ನಮ್ಮ ತಂಡ ಗೆದ್ದರೆ. ಆದರೆ ವರ್ಕಿಂಗ್ ಅವ್ರದ್ದು ನೈಟ್ ಶಿಫ್ಟಲ್ಲಿ ಏನು ವಾರಕ್ಕೆ 27 ಅವರ್ವರೆಗೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಅದನ್ನು ಆಲ್ಟರ್ನೇಟಿವ್ ವೇಸಲ್ಲಿ ಅದನ್ನು ರಿಕವರಿ ಮಾಡ್ಬೋದು. ಜಪಾನಲ್ಲಿ ಕೂಡ ನಮ್ಮಲ್ಲಿ ನೈಟ್ ಶಿಫ್ಟ್ ಇಲ್ಲ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಮಾಡ್ಬೋದು. ಸೀನಿಯರ್ ಮೆಂಬರ್ಸು 45 ವರ್ಷ ದಾಟಿದವರು ಆರೋಗ್ಯ ಸಮಸ್ಯೆಯಿಂದ, ವಯೋಸಹಜ ದೇಹಸ್ಥಿತಿಯಿಂದ ಅವ್ರಿಗೇನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಅಲ್ಲ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನೈಟ್ ಶಿಫ್ಟ್ ಇಲ್ವಾ ಅಥವಾ ಇಲ್ಲಿ ಮಾತ್ರ ಇದೆಯಾ, ಯಾವ ರೀತಿ ಇದೆ? ಕೆಲವು ಕಡೆ ಇದೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಏನು ಅಂದರೆ, ಅದು ಆಟೋಮೊಬೈಲ್ ಮಾರ್ಕೆಟು ವರ್ಷ ಪೂರ್ತಿ ಒಂದೇ ರೀತಿ ಡಿಮ್ಯಾಂಡ್ ಇರಲ್ಲ. ಡಿಮ್ಯಾಂಡ್ ಇದ್ದಾಗ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡಬೇಕಾಗಿರೋದು ಕಾರ್ಮಿಕರಿಗೆ ನಮ್ಮದು ಜವಾಬ್ದಾರಿ ಇರುತ್ತೆ. ಮಾಡ್ಬೋದು. ಬಟ್ ವರ್ಷ ಪೂರ್ತಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆ ದಿಸೆಯಲ್ಲಿ ನಮ್ಮ ತಂಡ ಗೆದ್ದರೆ ಆ ದಿಸೆಯಲ್ಲಿ ಕೆಲಸ ಮಾಡ್ತಾರೆ. ಆ ನೈಟ್ ಶಿಫ್ಟ್ ವಿಷಯ ಏನಂದರೆ ತುಂಬ ಅಂದರೆ ಇವಾಗ ಹಾಸ್ಪಿಟಲ್ ಅಂದರೆ ಏನು 40-45 ವರ್ಷಕ್ಕೆ ನಮ್ಮದು ಎಂಪ್ಲಾಯ್ಮೆಂಟ್ ಬರ್ತಾ ಇದೆ. ಎಂಪ್ಲಾಯ್ಮೆಂಟ್ ಅಂದರೆ ಶುಗರು, BP ಅಂದರೆ ವರ್ಷಕ್ಕೆ ಒಂದು ಆನ್ಯುವಲ್ ಮೆಡಿಕಲ್ ಚೆಕಪ್ ಮಾಡ್ತೀವಿ. 100-200 ಜನಕ್ಕೆ ಅದು BP, ಶುಗರ್ ಲೆಕ್ಕಕ್ಕೆ ತುಂಬ ಆಗ್ತಾ ಇದೆ ಅಂತ ಅಂದ್ಕೊಂಡು ತುಂಬ ಜನ ಅದ್ರ ಏನು ತುಂಬ ಹೆಡ್ಡೇಕು ಆಗ್ತಾ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ಹಾಸ್ಪಿಟಲ್ಗೆ ಹೋಗ್ತಾ ಇರೋದನ್ನು ನೋಡಿದ್ರೆ, ಅವಕಾಶ ಐತೆ ಕಂಪ್ನೀಲಿ ನೈಟ್ ಶಿಫ್ಟ್ ಲೆಕ್ಕಕ್ಕಿಲ್ಲ, OT ಕೊಟ್ಕೊಂಡೇ ಪ್ರೊಡಕ್ಷನ್ ಮಾಡ್ಬೋದು ಅನ್ನೋದು ಕಣ್ಮುಂದೆ ಕಾಣ್ತಾ ಇದೆ. ಆದರೆ ಅವರು ಯಾರು ಉದ್ದೇಶಕ್ಕೆ ಅಂದರೆ ಈ ಪರ್ಮನೆಂಟ್ ಎಂಪ್ಲಾಯೀಸು ಏಜಿಗೆ ಬರ್ತಾ ಇದ್ದಾರೆ ಅಂದರೆ ಅವ್ರು VSS ಹೋಗ್ಲಿ ಅನ್ನೋದೇ ಅವ್ರಿಗೆ ಬಲವಾಗಿ ಕಾಣಿಸ್ತಾರೆ. ಯಾಕೆಂದರೆ ನಾವು ಕಣ್ಮುಂದೆ ಸೀನಿಯರ್ಸು ತುಂಬ ಇದ್ದಾರೆ, 40-45 ವರ್ಷ ಇದ್ದಾರೆ. ನಮ್ಮ ತಂಡ ಬಂದರೆ ಏನಾದರೂ ಅವ್ರಿಗೆ ಬೇರೆ ಏನಾದ್ರು ಅನುಕೂಲ ಮಾಡೋ ಥರ ವರ್ಕ್ಗಳು ತುಂಬ ಇದ್ದಾವೆ. ಅವ್ರ ಪರವಾಗಿ ನಿಂತ್ಕೊಂಡು ಅದನ್ನು ಮಾಡಿಕೊಡ್ತೀವಿ. ಜೊತೆಗೆ ನೈಟ್ ಶಿಫ್ಟ್ ವಿಷಯದಲ್ಲಿ ಬಲವಾಗಿ ನೆಸಿಟಿ ತುಂಬ ಇತ್ತು ಅಂತ ಏನಿತ್ತು ಅಂದ್ರೂ OT ಕೊಟ್ಟೇ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಇವ್ರದೇ ದೇಶದಲ್ಲೆಲ್ಲ ಅಲ್ಲ, ನಮ್ಮ ಪ್ರಪಂಚದಲ್ಲೆಲ್ಲ ಇದೇ ಜಪಾನ್ ಕಂಪ್ನಿಗಳು ನಡೆಸ್ತಾ ಇರೋದು. ಯಾಕೆಂದರೆ ಸೆಕೆಂಡ್ಸಲ್ಲಿ ಮಿಲಿ ಸೆಕೆಂಡ್ಸ್ ಲೆಕ್ಕಕ್ಕೆ ವರ್ಕ್ ತೊಗೋತಾ ಇರೋದು. ಒಂದು ಸ್ವಲ್ಪ ರಿಲ್ಯಾಕ್ಸಬಲ್ ವರ್ಕ್ ನಮ್ಮ ದೇಶದಲ್ಲಿ ನಾವೇನಾದ್ರು ಕೇಳಿದ್ರೆ ಎಲ್ಲಾದರೂ ಈ ಥರ ವರ್ಕ್ ಕಲ್ಚರ್ ಐತಾ ಅಂದರೆ ಈ ಥರ ವರ್ಕ್ ಕಲ್ಚರು ಇಲ್ಲ. ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಿ ಸೆಟ್ ಮಾಡಬೇಕಾಗಿದ್ದ ಅನಿವಾರ್ಯತೆ ಇದೆ. ಕೆಲಸದ ಒತ್ತಡ. ನಾವು ಒಬ್ಬ ಕಾರ್ಮಿಕ ಒಂದು ನಿಮಿಷದಲ್ಲಿ, ಈಗ ಉದಾಹರಣೆಗೆ ಈಗ ನಾವು ಮಾತಾಡ್ತಾ ಹೇಳ್ತೀವಿ, ಹುಸೇನ್ ಬೋಲ್ಟ್ ಅವರು 10 ಸೆಕೆಂಡಲ್ಲಿ 100 ಮೀಟರ್ ಓಡ್ತಾರೆ ಅಂತ. ಅದೇ ಹುಸೇನ್ ಬೋಲ್ಟ್ ಅವ್ರನ್ನ ನೀವು 1000 ಮೀಟರ್ನ ಅದೇ ಸ್ಪೀಡಲ್ಲಿ ಓಡಿಸೋಕ್ಕಾಗಲ್ಲ. ಸೊ ಈ ರೀತಿ ಒಂದು ವೈಜ್ಞಾನಿಕವಾಗಿ ಸ್ಟಡಿ ಆಗಬೇಕು. ಎರ್ನಾಮಿಕ್ಸ್ ಅಂತ ಒಂದು ದೊಡ್ಡ ಟಾಪಿಕ್ ಇದೆ, ಅದನ್ನು ಹಿಂದೆ ಶುರು ಮಾಡಿದ್ವಿ. ಅದೆಲ್ಲ ಚರ್ಚೆ ಆಗಬೇಕು, ಭಾಳ ವೈಜ್ಞಾನಿಕವಾಗಿ ಸೆಟಪ್ ಮಾಡಬೇಕು ಅಂತೇಳಿ ಅದನ್ನು ಮುಂದುವರಿಸ್ತೀವಿ. ಕಾರ್ಮಿಕರು ಅಂದರೆ ವಯಸ್ಸು 60 ವರ್ಷ ರಿಟೈರ್ಡ್ ಆಗೋವರೆಗೂ ಕೆಲಸ ಮಾಡುವಂಥ ಒಂದು ಒಟ್ಟಾರೆ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಅದೇ ದಿಸೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಿದ್ದೀವಿ. ಈ ಸಾರಿ ಕಾರ್ಮಿಕರ ಪರವಾದಂತಹ ಯಾವೆಲ್ಲ ಬದಲಾವಣೆಗಳು ತರಬೇಕು ಅಂತ ಹೇಳಿ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀರಾ? ನನ್ನ ಅಭಿಪ್ರಾಯದಲ್ಲಿ ನಾವು 25 ವರ್ಷ ಈ ಸಂಘಕ್ಕೆ ಕೆಲಸ ಮಾಡಿದ್ದೀವಿ. ಈಗ ಪ್ರೆಸೆಂಟ್ ನಮಗೆ ಯೂನಿಯನ್ ಮೆಂಬರ್ಶಿಪ್ ಕೂಡ ಇಲ್ಲ. ಮೆಂಬರ್ಶಿಪ್ನ ನಮ್ಮ ಲೀಡರ್ಗಳೇ ಮೆಂಬರ್ಶಿಪ್ನ ರಿಜೆಕ್ಟ್ ಮಾಡಿ ನಮ್ಮ ಮೆಂಬರ್ಶಿಪ್ ಇಲ್ದಂಗೆ ಮಾಡಿದ್ದಾರೆ. ನಾನು ಈ ಮೂಲಕ ನಮ್ಮ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀನಿ, ನಮಗೆ ಮ್ಯಾನೇಜ್ಮೆಂಟು ಕೆಲಸ ಟರ್ಮಿನೇಟ್ ಮಾಡಬೇಕು ಅಂತೇಳಿ ಅಪ್ರೂವಲ್ ಹಾಕಿರೋದಕ್ಕಿಂತ ಕೋರ್ಟಲ್ಲಿ ಜಾಸ್ತಿ ನೋವಾಗೋದು ಯೂನಿಯನ್ ಮೆಂಬರ್ಶಿಪ್ ಕೊಟ್ಟಿಲ್ಲ ಅನ್ನೋದು. ಸೊ ಯೂನಿಯನ್ ಮೆಂಬರ್ಶಿಪ್ಪಿಂದ ತೆಗಿಯೋಂಥ ಅವಶ್ಯಕತೆ ಏನೂ ಇರಲಿಲ್ಲ. ನಮ್ಗೆ ವಾಪಸ್ ಯೂನಿಯನ್ ಮೆಂಬರ್ಶಿಪ್ ಬರಬೇಕು ಅಂದರೆ ನಮ್ಮ ಟೀಮ್ ಗೆಲ್ಲಬೇಕು. ದಯಮಾಡಿ ನೀವು ಗೆಲ್ಲಿಸ್ಕೊಟ್ರೆ ಮಾತ್ರ ನಮ್ಗೆ ಯೂನಿಯನ್ ಮೆಂಬರ್ಶಿಪ್ಪು ಸಿಗುತ್ತೆ. ನೀವು ಕೂಡ ನಮ್ಮನ್ನು ಬಯಸಿದ್ದೀರಾ ಅಂತ ಅನ್ಕೋತೀವಿ. ಸೊ ಯೂನಿಯನ್ ಕೂಡ ಅಷ್ಟೇ, ಒಂದು 25 ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡಿದೆ, ಸಾಕಷ್ಟು ಸಾವಿರಾರು ಕಾರ್ಮಿಕರಿಗೆ ಬೆಂಬಲವಾಗಿ ನಿಂತಿದೆ. ನಮ್ಮ ಸಂಘಟನೆ ಅಲ್ಲದೆ ಯೂನಿಯನ್ ಒಂದು ಹೆಸರು ಮಾಡಿರುವಂಥದ್ದು, ದೇಶದಲ್ಲಿ ಒಂದು ಪ್ರತಿಷ್ಠಿತ ಯೂನಿಯನ್ನು. ನಾವೆಲ್ಲರೂ ಸೇರಿ ಯೂನಿಯನ್ನ ಮತ್ತೆ ಶ್ರೇಷ್ಠ ಯೂನಿಯನ್ ಆಗಿ ಮಾಡೋಣ. ನಾನು ಈ ಮೂಲಕ ಮನವಿ ಮಾಡ್ತೀನಿ, ನಮಗೆ ಮೆಂಬರ್ಶಿಪ್ ಕೊಡೋದ್ರ ಮೂಲಕ ಯೂನಿಯನ್ನ ಮತ್ತೊಮ್ಮೆ ಮೇಕ್ TKMU ಗ್ರೇಟ್ ಎಗೈನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ತೀವಿ ನಾವು. ಆ ರೀತಿಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವೆಲ್ಲರೂ ಸೇರಿ ಯೂನಿಯನ್ಗೆ ಬೆಂಬಲ ಆಗಿ ನಿಂತು ನಾವು ಕಾವಲುಗಾರರಾಗಿ ಯೂನಿಯನ್ನ ಕಾದು ಎಲ್ಲ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ಈ ಸಾರಿ ನಮ್ಮ ತಂಡವನ್ನು ಗೆಲ್ಲಿಸ್ಕೊಡ್ಬೇಕು. ಪ್ರಕಾಶ್ ಗುಡ್ಡಿ ಅವರನ್ನ ಮತ್ತು ಎಲ್ಲ ಪದಾಧಿಕಾರಿಗಳನ್ನ, ಎಲ್ಲ EC ಮೆಂಬರ್ಗಳನ್ನ, ನಮ್ಮ ಅಷ್ಟೂ CMC ಮೆಂಬರ್ಗಳನ್ನ ಗೆಲ್ಲಿಸ್ಕೊಡ್ಬೇಕಂತೇಳಿ ಈ ಮೂಲಕ ಕೈ ಮುಗಿದು ಮನವಿ ಮಾಡ್ತಾಯಿದ್ದೀನಿ. ನಮ್ಗಳಿಗೆ ಅವಕಾಶಗಳು ಕೊಟ್ಟರೆ ಕಣ್ಮುಂದೆ ಕಾಣಿಸ್ತಾ ಇದೆ. ಅಂದರೆ ವರ್ಕ್ಲೋಡ್ ಅನ್ನೋದು ದೊಡ್ಡ ಬೂತು ಥರ ಐತೆ. ಈಗ ಅಧ್ಯಕ್ಷ ಎಲ್ಲ ಹೇಳ್ದಂಗೆ ಅಂದರೆ ಹುಸೇನ್ ಬೋಲ್ಟ್ ಹೆಂಗೆ ಓಡ್ಬೋದು ಅನ್ನೋದನ್ನು ತುಂಬ ಇಂಪಾರ್ಟೆಂಟಾಗಿ ತೊಗೊಂಡ್ರೆ, ನಾವು ಏನು 20 ವರ್ಷಕ್ಕೆ ಜಾಯ್ನ್ ಆದೋ ಇವತ್ತು 45 ವರ್ಷಕ್ಕೆ ಬಂದಿದ್ದೀವಿ. ಯಾವ ಥರ ಓಡೋದು ಅನ್ನೋ ಲೆಕ್ಕದಲ್ಲಿ ಕಣ್ಮುಂದೆ ಐತೆ. ಇವತ್ತು ಯಾರೋ ಕ್ರಿಕೆಟ್ ಪ್ಲೇಯರ್ಸ್ ಆದ್ರೂ ಯಾವ ಲೆಕ್ಕದಲ್ಲಿ ನಡೀತಾ ಐತೆ ಅನ್ನೋ ಲೆಕ್ಕದಲ್ಲಿ ನಾವುಗಳು ಏನಂದರೆ ಇದು ಕಂಪ್ನಿಗಳು, ಇಂಡಸ್ಟ್ರಿಗಳನ್ನ ನಾವು ಬಲವಾಗಿ ನೋಡಿದ್ದೀವಿ.
ಅಂದರೆ ಎಲ್ಲ ಅಂದರೆ ನಮ್ಮ HL BL ಈ ಥರ ಕಂಪ್ನಿಗಳು ಬಿಟ್ಟು ಬೇರೆ ಯಾವುದೋ ನಮ್ಮ ಸಪ್ಲೈಯರ್ ಕಂಪ್ನಿಗಳಲ್ಲೂ ಕೇಳಿದ್ವಿ ನಾವು ಯಾವ್ದಾದ್ರು ಡೆನ್ಸೋ ಕಿಲೋಸ್ಕರು ಬೇರೆ ಯಾವುದೇ ಇಂಡಸ್ಟ್ರಿಗಳಲ್ಲಿ ಈ ಥರ ವರ್ಕ್ ಸಮಸ್ಯೆಗಳು ಗಂಭೀರವಾಗಿಲ್ಲ. ಇಲ್ಲಿ ಆಳವಾಗಿ ಗಂಭೀರ ಸಮಸ್ಯೆ ತುಂಬ ಐತೆ. ಇದ್ರ ಪರವಾಗಿ ನಾವು ಎಂಪ್ಲಾಯೀಸ್ ಪರವಾಗಿ ನಿಂತ್ಕೋತೀವಿ. ನೈಟ್ ಶಿಫ್ಟ್ ವಿಷಯ ತುಂಬ ಗಂಭೀರವಾಗೈತೆ, ಅದು ಆರೋಗ್ಯ ತುಂಬ ಹಾಳಾಗ್ತಾ ಇದೆ. ತುಂಬ ಅದ್ರ ವಿಷಯವಾಗಿ ನಮ್ಮ ಎಂಪ್ಲಾಯೀಸು ಜೊತೆಗೆ ಚರ್ಚೆ ಮಾಡಿಕೊಂಡು ಅವ್ರ ಪರವಾಗಿ ನಿಂತ್ಕೊಂಡು ಅದು ನಿಲ್ಲಬೇಕು ಅನ್ನೋ ಲೆಕ್ಕದಲ್ಲಿ ಏನು ಪ್ರಯತ್ನ ಪಡಬೇಕು ಅದನ್ನು ಚರ್ಚೆ ಮಾಡ್ತೀವಿ. ಇನ್ನು ಬೇರೆ ನಮ್ಮದು ಸ್ಯಾಲ್ರಿ ವಿಷಯಗಳಲ್ಲಿ ತುಂಬ ಗಂಭೀರವಾಗಿದೆ. ಬೇರೆ ಕಂಪ್ನಿಗಳು ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ನಾವು ಹಿಂದೆ ಇದ್ದೀವಿ. ಆ ವಿಷಯಗಳು ಬಗೆಹರಿಬೇಕು. ಮೆಡಿಕಲ್ ವಿಷಯಗಳು ಐತೆ. ಇನ್ನು ಹೌಸಿಂಗ್ ವಿಷಯಗಳಲ್ಲಿ ಹೇಳ್ತಲೇ ಬಂದಿದ್ದಾರೆ. ಆ ವಿಷಯಗಳಿಗೆ ನಾವು ಬಲವಾಗಿ ನಿಂತ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನು ಸೀನಿಯರ್ಸ್ ವಿಷಯದಲ್ಲಿ 58ರಿಂದ 60 ವರ್ಷ ಅಂದರೆ ಎಲ್ಲ ಎಂಪ್ಲಾಯ್ಮೆಂಟ್ ಲೆಕ್ಕಕ್ಕೆ ಇದೇನು ನಮ್ಮದು ಒಂದು 60 ವರ್ಷ ಆಗಬೇಕು. ಆ ವಿಷಯನ ತೊಗೊಂಡು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಸೀನಿಯರ್ಸು ಏನು ಕಷ್ಟಪಡ್ತಾ ಇದ್ದಾರೆ ಅವ್ರ ಪರವಾಗಿ ನಿಂತ್ಕೊಂಡು ವರ್ಕ್ ಚೇಂಜಸ್ ಏನು ಬೇಕು ಅದನ್ನು ಮಾಡಿಕೊಂಡು ನಾವೇನು ಎಂಪ್ಲಾಯ್ಮೆಂಟ್ ಅಂದರೆ ಒಂದು ನಮ್ಮ ತಂಡ ಅವತ್ತಿಂದ ಬಂದಿರೋದು ಎಂಪ್ಲಾಯೀಸ್ ಪರವಾಗಿರೋ ತಂಡ. ಏನು ದೀಪಕ್ ತಂಡ ಯಾವಾಗಲೂ ಮ್ಯಾನೇಜ್ಮೆಂಟ್ ಜೊತೆ ಸೇರಿಕೊಂಡು ಎಂಪ್ಲಾಯೀಸ್ಗೆ ತುಂಬ ಕಷ್ಟಗಳು ಕೊಟ್ಕೊಂಡು VSSಗೆ ಬಲವಂತವಾಗಿ ದಬ್ಬ ಲೆಕ್ಕದಲ್ಲಿ ಇರೋ ತಂಡ. ನಮ್ಮ ತಂಡ ಯಾವತ್ತೂ ಎಂಪ್ಲಾಯೀಸ್ ಪರವಾಗಿರೋ ತಂಡ. ನಮ್ಗಳಿಗೆ ಗೆಲ್ಸ್ಕೊಂಡ್ರೆ ನಾವು ನಿಮ್ಗಳ ಜೊತೆ ನಿಂತ್ಕೊಂಡು ಏನಂದರೆ ಗುಡ್ಡಿ ದೀಪಕ್ ಅನ್ನೋ ವಿಷಯಗಳು ತುಂಬ ಚರ್ಚೆ ನಡೀತದೆ. ನಾನು ಪ್ರಸನ್ನ ಅಧ್ಯಕ್ಷರ ಜೊತೆ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡೀನಿ. ಹಿಂದೆ ಕ್ಯಾಂಟೀನ್ ಕಮಿಟಿಲಿ ಕೆಲಸ ಮಾಡಿದ್ದೀವಿ. ನಾವು ಹೆಂಗೆ ನಮ್ಮ ಪ್ರಿನ್ಸಿಪಲ್ ಹೆಂಗಿರ್ತಿತ್ತು ಅಂದರೆ ಒಂದು ಕ್ಯಾಂಟೀನ್ ಅಂತಂದರೆ ರೈಸ್ ಇರಬೇಕು, ಒಂದು ಆಶೀರ್ವಾದ ಅಟ್ಟ ಇರಬೇಕು. ಇವತ್ತು ಕ್ಯಾಂಟೀನ್ಗಳಲ್ಲೋ ಇಲ್ಲ ಯಾವುದೋ, ಯಾಕೆಂದರೆ 2 ಟನ್ ಕೆಲಸ ಮಾಡುವಾಗ ಒಂದು ಬೇಕ್ರಿ ಅಂದರೆ ಮಯಾಸು, ನೀಲಗಿರಿಸು, ಆ ಮಟ್ಟಕ್ಕೆ ಒಂದು ಸ್ಟ್ಯಾಂಡರ್ಡ್ ಬ್ರಿಟಾನಿಯಾ ಆ ಮಟ್ಟಕ್ಕೆ ನಾವು ನೋಡ್ಕೊಳ್ತಾ ಇದ್ದೋ. ಯಾಕೆಂದರೆ ಎಂಪ್ಲಾಯ್ಮೆಂಟ್ ಗುಣಮಟ್ಟ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮಟ್ಟಕ್ಕೆ ಗುಣಮಟ್ಟ ಇರಬೇಕು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಎಕ್ಸ್ಪೀರಿಯೆನ್ಸ್ ಐತೆ. ತೂಕವಾಗಿ ಏನು ನಿಮ್ಮ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅದನ್ನು ಬಲವಾಗಿ ನಿಮ್ಮ ಪರವಾಗಿ ನಿಂತ್ಕೊಂಡು ಮಾಡಿಕೊಡ್ತೀವಿ. ಈ ತಂಡನ ಗೆಲ್ಲಿಸಿ ನಮ್ಮದೇನು ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ ನಮ್ಮಲ್ಲಿ ಇರೋದು. ಇವತ್ತು ಅವ್ರದ್ದು 8 ಕೋಟಿ ವ್ಯವಹಾರಗಳನ್ನ ನಾವು ಜ್ಞಾಪಿಸ್ಕೊಂಡ್ರೆ, ಯಾಕೆಂದರೆ ಎಲ್ಲರಿಗೂ ನೀವು ಎಂಪ್ಲಾಯೀಸ್ ಆಗಿ ನೀವೆಲ್ಲರಿಗೂ ಗೊತ್ತು, ನೀವೊಂದು ಕಮ್ಯುಟೇಷನ್ ಡಿಲೇ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಗೆ ಆಟೋ ರಿಬೇಟ್ ಬರುತ್ತೆ. ನಿಮ್ಮ ಕಡೆಯಿಂದ ಏನಾದ್ರು ಲೇಟಾಗಿ ಬಂದರೆ ಇದಕ್ಕೆ ಸಂಬಳ ಕಟ್ಟಾಗುತ್ತೆ. ಅಷ್ಟಿರೋ ಕಂಪ್ನಿಗಳಲ್ಲಿ ಇವತ್ತು ಒಂದು ಈ ಥರ ಮಟ್ಟಕ್ಕೆ ವ್ಯವಹಾರಗಳು ನಡೀತಾ ಐತೆ. ಇನ್ನು ಸ್ನ್ಯಾಕ್ಸ್ಗಳಲ್ಲಿ ವ್ಯವಹಾರಗಳು ಕಣ್ಮುಂದೆ ಗೊತ್ತು, ಒಂದು ಲೋಕಲ್ ಬೇಕ್ರಿಗಳಲ್ಲಿ ವ್ಯವಹಾರಗಳು ನಡೀತಾ ಇರೋದು. ಪ್ರಾಮಾಣಿಕತೆಯೇ ಇಲ್ಲ. ಈ ತಂಡ ಏನು ಪ್ರಸನ್ನ ಚಕ್ಕರೆ ತಂಡ ಏನು ತಂಡ ಕಟ್ತಾ ಇದ್ದಾರೆ, ಅಧ್ಯಕ್ಷರು ಏನು ತಂಡ ಕಟ್ಕೊಟ್ಟಿದ್ದಾರೆ, ಪ್ರಾಮಾಣಿಕತೆಯಿಂದ ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈ ತಂಡನ ದಯವಿಟ್ಟು ಗೆಲ್ಸ್ಕೊಡಿ. ನಮಗೂ ಒಂದು ರೌಂಡ್ ಅವಕಾಶ ಕೊಡಿ. ಯಾಕೆಂದರೆ 1 ವರ್ಷ ಅಧಿಕಾರ ಮಾಡಿ ತಿರ್ಗಾ 3 ವರ್ಷ ಮಾಡಿ 4 ವರ್ಷ ಮಾಡೋರೆ. ಸಂಘ ಕಂಪ್ನೀಲಿ ಉಳಿಬೇಕು ಅಂದರೆ, ಒಂದು TKMU ತಂಡ ಕಂಪ್ನೀಲಿ ಉಳಿಬೇಕು ಅಂದರೆ ಈ ತಂಡ ಪ್ರಧಾನ ಚಕ್ಕರೆ ತಂಡನ ಗೆಲ್ಸ್ಕೊಟ್ರೆ ನಾವು ನಿಮ್ಗಳ ಜೊತೆ ಸದಾ ಚಿರುಋಣಿಯಾಗಿರ್ತೀವಿ. ಯಾಕೆಂದರೆ ಹೇಳ್ತಾರೆ ಒಂದು ಆಫೀಸ್ಗೆ ಹೋದರೆ ದೀಪಕ್ ಅವರು ಹೆಂಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಈ ತಂಡ ಹಂಗಲ್ಲ. ನಿಮ್ಗಳ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋ ತಂಡ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಈ ತಂಡನ ಸಂಪೂರ್ಣವಾಗಿ ಗೆಲ್ಸ್ಕೊಡಿ. ಈ ಸಾಲಿ 9ನೇ ತಾರೀಕು ಏನು ಚುನಾವಣೆ ನಡೀತದೆ ಅದರಲ್ಲಿ ಈ ತಂಡನ ಗೆಲ್ಸ್ಕೊಡಿ ಇಂಥ ಕಳಕಳಿ ಮನವಿ. ಈ ಬಾರಿ ತೆಂಗಿನ ಮರ ತಂಡ ಸಾಕಷ್ಟು ಹೊಸ ಯೋಜನೆಗಳನ್ನು ಕಾರ್ಮಿಕರಿಗೋಸ್ಕರ ಇಟ್ಕೊಂಡಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ ನಮಸ್ಕಾರ. ನಮಸ್ಕಾರ.